ಅಂತ ತಿಳಿದುಕೊಳ್ಬೇಕಾದ್ರೆ ಅದು ಬಹಳ ಸುಲಭವೂ ಹೌದು, ಅತ್ಯಂತ ಕಠಿಣವಾದಂತಹದ್ದು ಕೂಡ ಹೌದು. ಎಷ್ಟೋ ವಿಷಯಗಳು ನಮಗೆ ತೀರಾ ಸುಲಭವಾಗಿ ಕಾಣ್ತವೆ, ಆದರೆ ಅದನ್ನು ಇನ್ನೂ ವಿಮರ್ಶಿಸ್ತಾ ಸಂಶೋಧಿಸುತ್ತಾ ಹೋದ್ರೆ ಅದು ತುಂಬಾ ಕಠಿಣವಾದಂತಹದ್ದು ಕೂಡ ಹೌದು. ಈ ಧರ್ಮ ಎಂಬುದು ಕೂಡ ಹಾಗೆ ಬಹಳ ಸುಲಭವಾಗಿ ಒಂದು ಸುಸಂಸ್ಕೃತವಾದಂತಹ ಹೃದಯಕ್ಕೆ, ಒಂದು ಒಳ್ಳೆಯ ಸುಸಂಸ್ಕೃತವಾದಂತಹ ವಾತಾವರಣದಲ್ಲಿ ಬೆಳೆದು ಬಂದಂತಹ ಒಬ್ಬ ವ್ಯಕ್ತಿಗೆ ಯಾವುದು ತನ್ನ ಕರ್ತವ್ಯ ಯಾವುದು ಕರ್ತವ್ಯ ಅಲ್ಲ ಎಂಬಂತಹ ಪರಿಜ್ಞಾನ ಆತನ ಮನಸ್ಸಿನಲ್ಲೇ ಮೂಡಿ ಬರೋದ್ರಿಂದ ಧರ್ಮ ಅಂದ್ರೆ ಏನು ಎಂಬಂತಹದ್ರ ವಿವರಣೆ ವಿಶೇಷವಾಗಿ ಆತನಿಗೆ ಬೇಕಾಗಲಿಕ್ಕಿಲ್ಲ, ಅಥವಾ ಆ ವ್ಯಕ್ತಿಗೆ ಬೇಕಾಗುವುದಿಲ್ಲ. ಧರ್ಮದ ಅರ್ಥ ಗೊತ್ತಾಗ್ತದೆ. ಆದರೆ ಇನ್ನೆಷ್ಟೋ ಬಾರಿ ಧರ್ಮ ಎಂಬುದನ್ನು ವಿವಿಧ ಅರ್ಥಗಳಲ್ಲಿ ಬಳಸುವುದರಿಂದ ಕೆಲವು ಬಾರಿ ಸಂಕುಚಿತ ಅರ್ಥದಲ್ಲಿರಬಹುದು, ಕೆಲವು ಸರ್ತಿ ವಿಸ್ತಾರವಾದಂತಹ ಅರ್ಥದಲ್ಲಿರಬಹುದು. ಅವುಗಳನ್ನು ಒಂದೇ ಪದವನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸುವುದರಿಂದ ಅದು ಅರ್ಥ ಗ್ರಹಿಸುವಂತಹದ್ದು ಕಷ್ಟ ಅಂತಲೂ ಅನ್ನಿಸಬಹುದು. ಏನೇ ಇರಲಿ, ಧರ್ಮ ಎಂಬುದು ನಮ್ಮ ಭಾರತೀಯರ ಜೀವನದಲ್ಲಿ ಅತ್ಯಂತ ಮುಖ್ಯವಾದಂತಹದ್ದು ಮತ್ತು ಭಾರತೀಯ ಪರಂಪರೆಯ ಸಂಸ್ಕಾರಗಳನ್ನು ಬೆಳೆದು ಬಂದಂತಹ ವ್ಯಕ್ತಿಯಲ್ಲಿ ಆ ಧರ್ಮದ ಸ್ವರೂಪ ಏನು ಎಂಬಂತಹದ್ದು ಗೊತ್ತಿರ್ತದೆ. ಇದು ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಕ್ರಮಗಳು, ಬೇರೆ ಬೇರೆ ಜೀವನ ಪದ್ಧತಿ ಮತ್ತೆ ಪರಿಸರದವರು, ಬೇರೆ ಬೇರೆ ಆಹಾರ ಪದ್ಧತಿ ಇರುವಂಥವರು ಎಲ್ಲರಲ್ಲಿಯೂ ಭಾರತೀಯ ಜೀವನ ಕ್ರಮ ಧರ್ಮ ಅಂದ್ರೆ ಏನು ಎಂಬಂತಹದ್ದು ಸಹಜವಾಗಿ ಗೊತ್ತಿರುವಂತಹ ವಿಷಯ ಆಗಿದೆ. ಯಾಕೆಂದ್ರೆ ನಮ್ಮ ಹಿರಿಯರು ಹೇಗೆ ಬಾಳಿದ್ರು ಎಂಬುದನ್ನು ನೋಡಿಕೊಂಡು ಬಂದಂಥವರಿಗೆ ಸಹಜವಾಗಿಯೇ ಆ ಧರ್ಮದ ಹಿನ್ನೆಲೆಯಲ್ಲಿ ಮಾಡುವಂತಹ ಜೀವನ ಅದು ಸ್ಥಿರವಾಗಿರ್ತದೆ, ಅವರ ಮನಸ್ಸಿನಲ್ಲಿ ಅವರಿಗೆ ಅಭ್ಯಾಸವಾಗಿರ್ತದೆ. ಈ ಧರ್ಮ ಎಂಬುದನ್ನು ನಮ್ಮ ಅನೇಕ ಗ್ರಂಥಗಳು, ಧರ್ಮಶಾಸ್ತ್ರಗಳು ಅಂತ ಹೇಳುವಂಥವೇ ಇವೆ. ನಮಗೆ ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲ ಧರ್ಮಶಾಸ್ತ್ರಗಳ ಅಧ್ಯಯನ ಇಲ್ಲದೇ ಇರಬಹುದು. ಅಧ್ಯಯನ ಇಲ್ಲದೇ ಇದ್ರೂ ಆ ಹಿರಿಯರು ಬಾಳಿದಂತಹ ಕ್ರಮ ಇದೆಯಲ್ಲ, ಇದು ನಮಗೆ ಮಾದರಿ ಆಗ್ತದೆ. ಅವರು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿದಂಥವರು ಅಂತಾದ್ರೆ ಸಮಾಜದಿಂದ ಅವರಿಗೆ ಪುರಸ್ಕಾರ ಸಿಕ್ಕಿರ್ತದೆ, ಸಮಾಜ ಅವರನ್ನು ಗೌರವಿಸುತ್ತದೆ. ಇವರು ಒಬ್ಬರು ಆದರ್ಶ ಪುರುಷರು ಎಂಬುದಾಗಿ ಗ್ರಹಿಸ್ತದೆ. ಆ ಆದರ್ಶ ಪುರುಷರೇನಿದ್ದಾರೆ ಅವರ ಜೀವನ ಏನಿದೆ ಅದನ್ನು ನೋಡಿ ನಾವು ಧರ್ಮಕ್ಕೆ ಉದಾಹರಣೆಯನ್ನಾಗಿ, ಧರ್ಮ ಜೀವನಕ್ಕೆ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೂ ನಾವು ಧರ್ಮ ಎಂಬುದಕ್ಕೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಏನು ಹೇಳಿದೆ ಎಂಬಂತಹದ್ದನ್ನು ಕೂಡ ತಿಳಿದುಕೊಳ್ಬೇಕು. ನಮ್ಮ ಪ್ರಾಚೀನ ಧರ್ಮ ಗ್ರಂಥಗಳೆಲ್ಲ ಸಂಸ್ಕೃತದಲ್ಲಿವೆ, ಅವುಗಳನ್ನು ಓದಿ ತಿಳಿಯುವಂತಹದ್ದು ಕಷ್ಟ ಎಂಬುದಾಗಿ ಹೊಸ ಕಾಲದವರು ಹೇಳಿದರೆ ಅದು ಆಸಕ್ತಿ ಇದ್ರೆ ಅದು ಬಹಳ ಕಷ್ಟವಾದಂತಹದ್ದೇನೂ ಅಲ್ಲ. ಯಾಕೆಂದ್ರೆ ನಮ್ಮ ಪ್ರಾಚೀನ ಕಾಲದ ಗ್ರಂಥಗಳಲ್ಲಿ ಹೆಚ್ಚಿನ ಗ್ರಂಥಗಳು ಕನ್ನಡಕ್ಕೆ ಭಾಷಾಂತರಗೊಂಡು ಇವೆ. ಅವುಗಳ ವಿವಿಧ ವ್ಯಾಖ್ಯಾನ ರೂಪದ ಗ್ರಂಥಗಳಿವೆ. ಆಸಕ್ತರಾದಂಥವರು ಇವನ್ನೆಲ್ಲ ನೋಡಿ ತಿಳಿದುಕೊಳ್ಳುವುದಕ್ಕೆ ಕಷ್ಟ ಎಂಬಂತಹದ್ದೇನೂ ಇಲ್ಲ, ಮನಸ್ಸು ಬೇಕಾಗುವಂತಹದ್ದು ಅಷ್ಟೇ. ಆದ್ದರಿಂದ ನಮ್ಮ ಜೀವನ ಧರ್ಮವನ್ನು ಆಧರಿಸಿಕೊಂಡು ಇರಬೇಕು ಎಂಬಂತಹದ್ದು ನಮ್ಮ ಪ್ರಾಚೀನರು ಹೇಳಿದಂತಹ ವಿಷಯ. ಆ ಧರ್ಮ ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ಅವರು ಹೇಳಿದಂತಹದ್ದು ಹೀಗಿದೆ. ಗೌತಮ ವೈಶೇಷಿಕ ಸೂತ್ರದಲ್ಲಿ ಯಥೋ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ ಎಂಬುದಾಗಿ ಹೇಳಲಾಗಿದೆ. ಇದು ಅಭ್ಯುದಯ ಮತ್ತೆ ನಿಶ್ರೇಯಸ ಇದು ಎರಡೂ ಸಾಧಿತವಾಗುವಂತಹದ್ದು ಧರ್ಮದಿಂದ. ಯಾವುದರಿಂದ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಆಗುತ್ತದೆಯೋ ಅದು ಧರ್ಮ ಎಂಬುದಾಗಿ ಈ ಗ್ರಂಥದಲ್ಲಿ ಹೇಳಿದೆ. ಅಭ್ಯುದಯ ಮತ್ತೆ ನಿಶ್ರೇಯಸ ಅಂತ ಹೇಳಿದ್ರೆ ಏನು ಎಂಬುದನ್ನು ನೋಡೋಣ. ಅಭ್ಯುದಯ ಅಂತ ಹೇಳಿದ್ರೆ ನಮ್ಮ ಐಹಿಕವಾದಂತಹ ಜೀವನದಲ್ಲಿ ಅಂದ್ರೆ ಪ್ರಾಪಂಚಿಕ ಜೀವನದಲ್ಲಿ ಸಿಕ್ಕುವಂತಹ ಎಲ್ಲ ಒಳಿತುಗಳು, ಎಲ್ಲ ಒಳಿತು ಅಂತ ಹೇಳಿದ್ರೆ ಅದು ಸುಖ ಇರಬಹುದು, ಮಾನಸಿಕವಾದಂತಹ ನೆಮ್ಮದಿ ಇರಬಹುದು, ಲೋಕದಿಂದ ಬರುವಂತಹ ಗೌರವ ಇರಬಹುದು, ಅಥವಾ ನಾವು ಮಾಡಿದಂತಹ ಕೆಲಸಕ್ಕೆ ದೊರಕುವಂತಹ ಪ್ರತಿಫಲಗಳಿರಬಹುದು, ಇನ್ನಿತರ ಲೌಕಿಕವಾದಂತಹ ಆಸೆಗಳು ಆಕಾಂಕ್ಷೆಗಳು ಈಡೇರುವಂತಹದ್ದಿರಬಹುದು. ಇದು ಅಭ್ಯುದಯ ಎಂಬುದಾಗಿ ಹೆಸರು ಇದಕ್ಕೆಲ್ಲ. ಅಥವಾ ನಮ್ಮ
ಕುಟುಂಬದವರೋ, ನಮ್ಮ ಮಕ್ಕಳೋ, ಮೊಮ್ಮಕ್ಕಳೋ, ನಮ್ಮ ಸಂತತಿಯವರೋ ನಮ್ಮ ಕಣ್ಣ ಮುಂದೆಯೇ ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯುವಂತಹದ್ದು, ಹೆಚ್ಚು ಆದಾಯವನ್ನು ಪಡೆಯುವಂತಹದ್ದು, ಹೆಚ್ಚು ಸುಖವನ್ನು ಪಡೆಯುವಂತಹದ್ದು, ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯುವಂತಹದ್ದು ಇವೂ ಇರಬಹುದು. ಇವೆಲ್ಲವೂ ಅಭ್ಯುದಯ, ಐಹಿಕವಾದಂತಹ ಅಭ್ಯುದಯ ಎಂಬಂತಹ ವಿಷಯದಲ್ಲಿ ಸೇರ್ತವೆ. ಇದು ಬೇಕಾದಂತಹದ್ದೇ, ಬೇಡದೇ ಇರುವಂತಹದ್ದು ಎಂಬುದಾಗಿ ಹೇಳಿಲ್ಲ. ಇದು ಸಮಾನವಾಗಿ ಬೇಕಾದಂತಹ ವಿಷಯವೇ. ಇನ್ನು ನಿಶ್ರೇಯಸ ಅಂತ ಹೇಳಿದರೆ ಅದು ಪಾರಲೌಕಿಕ ಅಭಿವೃದ್ಧಿ. ಪಾರಲೌಕಿಕದಲ್ಲಿ, ಈ ಜೀವನದ ಇಹ ಜೀವನದಲ್ಲಿ ಅಲ್ಲ, ಪರಲೋಕ ಜೀವನದಲ್ಲಿ, ಅಥವಾ ಆಮುಷ್ಮಿಕ, ಐಹಿಕ ಆಮುಷ್ಮಿಕ ಎಂಬುದಾಗಿ ಹೇಳುವಂತಹದ್ದು ಕೂಡ ಉಂಟು. ಪಾರಲೌಕಿಕವಾದಂತಹ ಜೀವನದಲ್ಲಿ ಉಂಟಾಗುವಂತಹ ನೆಮ್ಮದಿ ಯಾವುದರಿಂದ ಇವೆರಡೂ ಸಾಧಿತವಾಗ್ತದೆಯೋ, ಎರಡರ ಸಿದ್ಧಿ ಉಂಟಾಗ್ತದೆಯೋ ಅಂತಹದು ಧರ್ಮ ಎಂಬುದಾಗಿ. ಈಗ ಎಷ್ಟೋ ಕೆಲಸಗಳನ್ನು, ಬೇಡದ ಕೆಲಸಗಳನ್ನು ಅಥವಾ ಲೋಕ ಒಪ್ಪದ ಕೆಲಸಗಳನ್ನು ಮಾಡಿದ್ರೆ ಇದು ಧರ್ಮ ಅಲ್ಲ ಎಂಬುದಾಗಿ ಹೇಳ್ತಾರೆ. ಮಾತ್ರ ಅಲ್ಲ, ಇದರಲ್ಲಿ ಈಗ ಅವನಿಗೇನೋ ಇದರಲ್ಲಿ ಮುಂದೆ ಬಂದ, ಆದರೆ ಪರಲೋಕದಲ್ಲಿ ಅವನಿಗೆ ಶ್ರೇಯಸ್ಸು ಸಿಕ್ಕಲಿಕ್ಕಿಲ್ಲ ಎಂಬಂತಹ ಮಾತುಗಳನ್ನು ಕೆಲವರು ಹೇಳುವಂತಹದ್ದುಂಟು. ಅಂದ್ರೆ ಐಹಿಕವಾಗಿ ಅದು ಅವನಿಗೆ ಯಾವುದೋ ಒಂದು ಸಮೃದ್ಧಿಯನ್ನು ಒಂದು ಬಾರಿ ತಂದು ಕೊಡಬಹುದು, ಆದರೆ ಅದರಲ್ಲಿ ಪರಲೋಕದಲ್ಲಿ ಅಂದ್ರೆ ದೇವರು ಮೆಚ್ಚುವಂತಹ ಕೆಲಸ ಅಲ್ಲ ಅದು ಎಂಬ ಅರ್ಥ. ಪರಲೋಕದಲ್ಲಿ ಉತ್ತಮ ಗತಿ ಇಲ್ಲ, ಸದ್ಗತಿ ಇಲ್ಲ ಎಂಬ ಆ ಅರ್ಥ. ಹಾಗೆ ಇಹಲೋಕದಲ್ಲಿಯೂ ಒಳಿತು ಸಿಕ್ಕಬೇಕು, ಪರಲೋಕದಲ್ಲಿಯೂ ಒಳಿತು ಸಿಕ್ಕಬೇಕು. ಅಂತಹದನ್ನು ನಾವು ಆಚರಿಸಬೇಕು. ಅಂತಹದ್ದು ಯಾವುದು ಎಂಬುದರ ಬಗೆಗೆ ನಾವು ಮನಸ್ಸಿನಲ್ಲಿ ವಿಮರ್ಶೆ ಮಾಡಬೇಕು. ಈ ವಿಮರ್ಶೆಗೆ ಆಧಾರವಾಗಿ ನಮ್ಮ ಹಿರಿಯರ ಯೋಚನೆಗಳೇನಿವೆ ಎಂಬಂತಹದ್ದನ್ನು ನೋಡ್ಬೇಕು. ಹಿರಿಯರ ಯೋಚನೆಗಳು ನಮಗೆ ಎಲ್ಲಿ ಸಿಗುತ್ತವೆ ಅಂತ ಕೇಳಿದರೆ, ನಮಗೆ ಪರಂಪರೆಯಿಂದ ಬಂದ ಮಾತುಗಳಲ್ಲಿ ಸಿಗ್ತವೆ. ಆಮೇಲೆ ಪರಂಪರೆಯಿಂದ ಗ್ರಂಥಗಳು ರಚಿತವಾಗಿ ಅನಂತರ ಕಾಲದಲ್ಲಿ ಅವು ಮುಂದುವರೆದುಕೊಂಡು ಬಂದಿವೆಯಲ್ಲ, ಆ ಗ್ರಂಥಗಳ ಅಧ್ಯಯನದಿಂದಲೂ ಸಿಗುತ್ತವೆ. ನಮ್ಮ ದೇಶದಲ್ಲಿ ಪ್ರಾಚೀನವಾದಂತಹ ಗ್ರಂಥಗಳಲ್ಲಿ ರಾಮಾಯಣ ಮಹಾಭಾರತಗಳು ಅತ್ಯಂತ ಮುಖ್ಯವಾದಂತಹವು. ನಮ್ಮ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ರಾಮಾಯಣ ಮಹಾಭಾರತಗಳು ನಮಗೆ ಎಲ್ಲ ರೀತಿಯ ವ್ಯಕ್ತಿತ್ವಗಳನ್ನು ವ್ಯಕ್ತಿ ಚಿತ್ರಣದ ಮೂಲಕ ತೋರಿಸ್ತವೆ. ಲೋಕದಲ್ಲಿ ಹೇಗೆ ನಡೆಯಬೇಕು, ಹೇಗೆ ನಡೆಯಬಾರದು, ಆಮೇಲೆ ಹೇಗೆ ಹೇಗೆ ನಡೆದರೆ ಸತ್ಫಲ ಬರ್ತದೆ, ಹೇಗೆ ಅದರಿಂದಾಗಿ ಕೆಟ್ಟ ಫಲಗಳುಂಟಾಗ್ತವೆ, ಅದನ್ನು ಆ ಗ್ರಂಥಗಳು ನಮಗೆ ತಿಳಿಸಿ ಹೇಳ್ತವೆ. ಆದರ್ಶ ಪುರುಷರು ಯಾವ ರೀತಿಯಲ್ಲಿ ಜೀವನ ಮಾಡ್ತಾರೆ ಎಂಬಂತಹದ್ದರ ಚಿತ್ರಣ ಅಲ್ಲಿದೆ. ಆದರ್ಶ ಸತಿ ಸುತರು ಹೇಗಿರ್ಬೇಕು, ಆದರ್ಶ ಪತಿ ಪುತ್ರರು ಹೇಗಿರ್ಬೇಕು, ಆದರ್ಶ ಅಣ್ಣ ತಮ್ಮಂದಿರು ಹೇಗಿರಬೇಕು, ಎಲ್ಲವನ್ನೂ ಅಲ್ಲಿ ನಮಗೆ ಚಿತ್ರಿಸಿ ತೋರಿಸಿದ್ದಾರೆ. ರಾಮಾಯಣ ಮತ್ತೆ ಮಹಾಭಾರತ ಇವೆರಡರಲ್ಲಿ ಅಂತಹ ಚಿತ್ರಣಗಳಿವೆ. ನಮಗೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಎಂಬುದಾಗಿ ನಾವು ಹೇಳ್ತೇವೆ. ಆ ಶ್ರೀರಾಮನ ಚಿತ್ರಣ ಬಂದ ಕೂಡಲೇ ಆತ ಎಂತಹ ಶ್ರೇಷ್ಠ ಪುರುಷ ಎಂಬುದನ್ನು ನಾವು ಆ ರಾಮಾಯಣವನ್ನು ಓದಿದಂಥ ರಾಮಾಯಣದ ನೆನಪಿನ ಮೂಲಕ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ರಾಮ ಒಬ್ಬ ಆದರ್ಶ ಪುರುಷ. ಇಂಥ ಆದರ್ಶ ಪುರುಷರ ಜೀವನವನ್ನು ನಮಗೆ ಇಂಥ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಮತ್ತೆ ಯಾರನ್ನು ನಾವು ಆದರ್ಶವೆಂಬುದಾಗಿ ಪರಿಗಣಿಸಲಿಕ್ಕೆ ಸಾಧ್ಯವಿಲ್ಲವೋ ಅಂಥ ಚಿತ್ರಣಗಳನ್ನು ಕೂಡ ಕೊಟ್ಟಂತಹದ್ದುಂಟು. ರಾವಣಾದಿಗಳ ರೀತಿಯಲ್ಲಿ ಇರಬಾರದು ಎಂಬಂತಹದ್ದು. ಅಥವಾ ಮಹಾಭಾರತವನ್ನು ತೆಗೆದುಕೊಂಡ್ರೆ ಧರ್ಮರಾಯರೇ ಮೊದಲಾದವರು ಹೇಗೆ ಬದುಕಿದ್ರು, ಹೇಗೆ ಜೀವನದಲ್ಲಿ ಕಷ್ಟಪಟ್ಟರು, ಕೊನೆಗೆ ಐಹಿಕ ಸುಖವನ್ನು ಅನುಭವಿಸಿದ್ರು, ಕೊನೆಗೆ ಪಾರಲೌಕಿಕವಾದಂತಹ ಸದ್ಗತಿಯನ್ನು ಕೂಡ ಹೊಂದಿದ್ರು ಎಂಬುದು ನಮಗೆ ಮಹಾಭಾರತದಂತಹ ಗ್ರಂಥಗಳಲ್ಲಿ ಗೊತ್ತಾಗ್ತದೆ. ಅಥವಾ ಅವರು ಏನೇನು ಮಾಡಬಾರದ ಕೆಲಸಗಳನ್ನೇನು ಮಾಡಿದ್ರು ಎಂಬುದು ಕೂಡ ಆ ಗ್ರಂಥಗಳಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಗ್ರಂಥಗಳಿಂದ ನಮಗೆ ಈ ವಿಷಯಗಳು ಗೊತ್ತಾಗ್ತವೆ. ಆದ್ದರಿಂದ ರಾಮಾಯಣ ಮಹಾಭಾರತದಂತಹ ಗ್ರಂಥಗಳು ನಮಗೆ ಆದರ್ಶವನ್ನು ತೋರಿಸುವಂತಹ ಗ್ರಂಥಗಳಾಗಿವೆ. ಆದ್ರಿಂದ ನಾವು ಅವುಗಳನ್ನು ಓದುವ ಮೂಲಕ ಧರ್ಮ ಜೀವನ ಅಂದ್ರೆ ಏನು, ಧಾರ್ಮಿಕವಾದಂತಹ ಜೀವನ ಅಂದ್ರೆ ಏನು, ಯಾವುದು ಸತ್ಯ ಮಾರ್ಗ, ಯಾವುದು ಧರ್ಮ ಮಾರ್ಗ ಎಂಬುದನ್ನು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಮಗೆ ಇವತ್ತಿನ ಪಠ್ಯ ಪುಸ್ತಕಗಳಲ್ಲಿ, ಇವತ್ತಿನ ವಿದ್ಯಾಭ್ಯಾಸ ವ್ಯವಸ್ಥೆ ಎಂಬಂತಹದ್ದೇನಿದೆ, ಆ ವ್ಯವಸ್ಥೆಯಲ್ಲಿ ರಾಮಾಯಣ ಮಹಾಭಾರತಗಳ ನಿರೂಪಣೆ ಇಲ್ಲದಿರಬಹುದು. ಆದರೆ ನಾವು
ಈ ರಾಮಾಯಣ ಮಹಾಭಾರತಾದಿ ಗ್ರಂಥಗಳು ನಮ್ಮ ಸಂಸ್ಕೃತಿಯನ್ನು ನಿರೂಪಣೆ ಮಾಡುವಂತಹ ಗ್ರಂಥಗಳು, ಪವಿತ್ರ ಗ್ರಂಥಗಳು. ಇವುಗಳನ್ನು ನೋಡಿ ನಾವು ನಮ್ಮ ಜೀವನವನ್ನು ನಿರೂಪಿಸಿಕೊಳ್ಳುವ ಸಾಧ್ಯತೆ ಇದೆ. ನಮ್ಮ ಹಿರಿಯರು ಇಂಥ ಗ್ರಂಥಗಳನ್ನು ನೋಡಿ ಅಥವಾ ಆ ಗ್ರಂಥಗಳಲ್ಲಿರುವಂತಹ ವ್ಯಕ್ತಿತ್ವಗಳು ಹೇಗೆ ಹೇಗೆ ವರ್ತಿಸಿದವು, ಯಾವ ಯಾವ ಸಂದರ್ಭಗಳಲ್ಲಿ ಹೇಗೆ ಹೇಗೆ ವರ್ತಿಸಿದವು ಎಂಬುದನ್ನು ತಿಳಿದು ತಮ್ಮ ಜೀವನವನ್ನು ರೂಪಿಸಿಕೊಂಡರು ಎಂಬುದನ್ನು ನೆನಪು ಮಾಡಿಕೊಂಡು ನಾವು ಅಧ್ಯಯನ ಮಾಡಬೇಕು. ಹಾಗೆ ಆ ಗ್ರಂಥಗಳನ್ನು ಕಲಿಬೇಕು, ಗ್ರಂಥಗಳನ್ನು ನೋಡಬೇಕು, ಓದಬೇಕು, ತಿಳಿಯಬೇಕು ಮತ್ತು ಆದರ್ಶಗಳನ್ನು ಗುರುತಿಸಿಕೊಳ್ಬೇಕು. ಹೀಗೆ ಆದರ್ಶಗಳನ್ನು ಗುರುತಿಸಿಕೊಳ್ಳುವುದರಿಂದ ಐಹಿಕ ಜೀವನದಲ್ಲಿ ನಾವು ಸಮುನ್ನತಿಯನ್ನು ಪಡೆಯಬಹುದು. ಹಾಗೆ ಆ ಐಹಿಕ ಜೀವನದಲ್ಲಿ ಪಡೆದಂತಹ ಸಮುನ್ನತಿ ಅದು ಆಧ್ಯಾತ್ಮಿಕ ಜೀವನಕ್ಕೂ ಪಾರಲೌಕಿಕವಾದಂತಹ ಜೀವನಕ್ಕೂ ಅದು ಸಾಧುವಾದಂತಹ ಮಾರ್ಗವೇ ಆಗಿರಬೇಕು ಎಂಬುದನ್ನು ನಾವು ಗಮನಿಸಬೇಕು. ಅಂದ್ರೆ ನಾವು ಐಹಿಕವಾದಂತಹ ಜೀವನದ ಸುಖಕ್ಕಾಗಿ ಮಾತ್ರ ಬದುಕುವಂತಹದ್ದಲ್ಲ, ಪಾರಲೌಕಿಕವಾದಂತಹ ಸುಖವನ್ನು ನಾವು ಗಮನಿಸಬೇಕು. ಆ ಎರಡು ಸಾಧಿತವಾಗುವಂತಹದ್ದು ಧರ್ಮದಿಂದ ಎಂಬುದಾಗಿ ನಮ್ಮ ಪ್ರಾಚೀನರು ಹೇಳಿದರು. ಅದೇ ಯಥೋ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ. ಆದ್ದರಿಂದ ಅಭ್ಯುದಯ ನಿಶ್ರೇಯಸ ಇವೆರಡರ ಸಿದ್ಧಿ ಉಂಟಾಗುವಂತಹದ್ದು ಧರ್ಮದಿಂದ. ಅಂತಹ ಧರ್ಮದ ಜೀವನವನ್ನೇ ನಾವು ನಡೆಸಬೇಕು ಎಂಬಂತಹದ್ದು ಅರ್ಥ. ಆಮೇಲೆ ಮನುಸ್ಮೃತಿಯಲ್ಲಿ ಒಂದು ಮಾತು ಬರ್ತದೆ, ಯಾವುದು ಧರ್ಮ ಎಂಬ ವಿಷಯದಲ್ಲಿ. ಅದು ವಿದ್ವದ್ಭಿ ಸೇವಿತ ಸದ್ಭಿ ನಿತ್ಯ ಅದ್ವೇಷರಾಗಿಭಿ ಹೃದಯೇನಾಭ್ಯನುಜ್ಞಾತಃ ಯೋ ಧರ್ಮಸ್ತಂ ನಿಬೋಧತ. ಅಂದ್ರೆ ವಿದ್ವದ್ಭಿ ಸೇವಿತ ಸದ್ಭಿ ನಿತ್ಯ ಅದ್ವೇಷರಾಗಿಭಿ ಹೃದಯೇನಾಭ್ಯನುಜ್ಞಾತ. ವಿದ್ವದ್ಭಿ ಸೇವಿತ, ವಿದ್ವಾಂಸರಿಂದ ಸೇವಿತವಾದದ್ದು. ಅಂದ್ರೆ ವಿದ್ವಾಂಸರು, ತಿಳಿದವರು, ಜ್ಞಾನಿಗಳು ಎಂಬಂತಹ ಅರ್ಥ. ಬರೀ ಓದಿದವರು ಎಂಬ ಅರ್ಥ ಅಲ್ಲ. ಅನೇಕ ವಿಷಯಗಳನ್ನು ಓದಿದಂಥವರು ಇರಬಹುದು, ಆದರೆ ಯಾವುದು ನಿಜವಾದ ಜ್ಞಾನವೋ ಆ ಜ್ಞಾನವನ್ನು ಪಡೆದಂತಹವರು. ನಮ್ಮ ಪರಂಪರೆ ಹೇಳ್ತದೆ ವೇದ ಎಂಬಂತಹದ್ದು ಸಮಗ್ರ ಜ್ಞಾನ ಏನಿದೆ, ಸಮಸ್ತ ಜ್ಞಾನ ರಾಶಿ ಎಂಬುದಾಗಿ ಹೇಳ್ತದೆ. ಆದ್ದರಿಂದ ಆ ವಿದ್ವಾಂಸರು ಅಂತ ಹೇಳಿದ್ರೆ ವಿದ್ವದ್ಭಿ ವಿದ್ವಾಂಸರಿಂದ, ವಿದ್ವತ್ ಅಂತ ಹೇಳಿದ್ರೆ ವಿದ್ವಾಂಸ ಅಂತ ಹೇಳಿದ್ರೆ ಆತ ವೇದವನ್ನು ಸರಿಯಾಗಿ ಬಲ್ಲವನು, ವೇದದ ಅರ್ಥವನ್ನು ಬಲ್ಲವನು. ಬರಿಯ ವೇದವನ್ನು ಬಾಯಿಗೆ ಬಲ್ಲಂಥವನು ಅಂತ ಅಲ್ಲ, ಬಾಯಿಗೆ ಬಲ್ಲವರು ವೇದ ವಿದ್ವಾಂಸರೇ. ಅದಕ್ಕೂ ಮಹತ್ವ ಇದೆ. ಅವರು ವೇದವನ್ನು ಪರಂಪರೆಯಿಂದ ಪಡೆದು ಪುನಃ ತಮ್ಮ ಕಿರಿಯ ಪರಂಪರೆಗೆ, ಮುಂದಿನ ಪರಂಪರೆಗೆ ಕೊಡುವಂತಹವರು, ಅದನ್ನು ಉಳಿಸಿಕೊಂಡು ಬಂದಂಥವರು, ಅವರಿಗೂ ಮಹತ್ವ ಇದೆ. ಆದರೆ ವೇದವನ್ನು ಅದರ ಆ ಅರ್ಥ ಸಹಿತವಾಗಿ ತಿಳಿಯಬೇಕು ಎಂಬಂತಹದ್ದಿದೆ. ಹಾಗೆ ಆ ವೇದ ಯಾವ ಧರ್ಮವನ್ನು ಸಾರಿದೆ ಅದನ್ನು ಸರಿಯಾಗಿ ತಿಳಿದಂಥವರು ಅವರು ವಿದ್ವಾಂಸರು ಅಂತ. ವಿದ್ವದ್ಭಿ ಸೇವಿತ, ಅವರು ಆ ಧರ್ಮದ ಆಚರಣೆಯನ್ನು ಮಾಡಿರ್ತಾರೆ, ಅದನ್ನು ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ವಿದ್ವದ್ಭಿ ಸೇವಿತ ಸದ್ಭಿ ನಿತ್ಯಂ ಅದ್ವೇಷರಾಗಿಭಿ ಹೃದಯೇನಾಭ್ಯನುಜ್ಞಾತ. ಅಂದ್ರೆ ಸದ್ಭಿ ಉತ್ತಮರಾದವರಿಂದ ಎಂಬ ಅರ್ಥ. ಸಂತರಾದವರು, ಉತ್ತಮರಾದವರು, ಅವರಿಂದ ನಡೆಯಲ್ಪಟ್ಟಂತಹ ಮಾರ್ಗ ಏನಿದೆ, ನಿತ್ಯಂ ಅದ್ವೇಷರಾಗಿಭಿ. ಅದ್ವೇಷರಾಗ, ದ್ವೇಷ ರಾಗ ಎರಡನ್ನೂ ಸಮಾನವಾಗಿ ಇರಿಸಿಕೊಂಡಂಥವರು ಅಥವಾ ಅದು ಎರಡೂ ಇಲ್ಲದವರು ಎಂಬ ಅರ್ಥ. ಒಬ್ಬ ನಿಜವಾದಂತಹ ಜ್ಞಾನಿಯಾದಂತಹ ಪರಿಪೂರ್ಣನಾದಂತಹ ಒಬ್ಬ ವ್ಯಕ್ತಿಗೆ ಯಾರ ಮೇಲೂ ದ್ವೇಷ ಇರುವುದಿಲ್ಲ, ಹಾಗೂ ಯಾರ ಮೇಲೂ ವಿಶೇಷವಾದಂತಹ ಮೋಹ ಇರುವುದಿಲ್ಲ. ಎಲ್ಲರ ಮೇಲೂ ಸಮಾನವಾದಂತಹ ಪ್ರೀತಿ ಇರ್ತದೆ. ಹೀಗೆ ಎಲ್ಲರ ಮೇಲೂ ಸಮಾನವಾದಂತಹ ಪ್ರೀತಿಯನ್ನು ಉಳ್ಳಂತಹ ವ್ಯಕ್ತಿ ಮಾತ್ರ ಸತ್ಯವಾದಂತಹ ವಿಷಯವನ್ನು ಹೇಳಬಲ್ಲ ಮತ್ತು ಸರಿಯಾದಂತಹ ವಿಷಯವನ್ನು ನಿರೂಪಣೆ ಮಾಡಬಲ್ಲ. ಹಾಗೆ ನಿತ್ಯಂ ಅದ್ವೇಷರಾಗಿಭಿ, ದ್ವೇಷರಾಗ ಎರಡೂ ಇಲ್ಲದಂತಹ ಸಮಚಿತ್ತರು, ಅಂತಹ ದೃಢಚಿತ್ತರಾದಂತಹ ವ್ಯಕ್ತಿಗಳು ಯಾರಿದ್ದಾರೋ ಅವರ ಹೃದಯೇನಾಭ್ಯನುಜ್ಞಾತ, ಅವರ ಹೃದಯದಿಂದ ಅಭ್ಯನುಜ್ಞಾತ, ಅವರು ಹೃತಪೂರ್ವಕವಾಗಿ ಯಾವುದನ್ನು ಸರಿಯಾದ ಮಾರ್ಗ ಎಂಬುದಾಗಿ ಹೇಳ್ತಾರೋ ಅದು ಧರ್ಮ ಮಾರ್ಗ, ಅದು ಧರ್ಮ ಎಂಬುದಾಗಿ ಹೇಳಲಾಗಿದೆ. ಆಮೇಲೆ ಯೋ ಧರ್ಮಸ್ಥಂ ನಿಭೋ, ಹಾಗೆ ಆ ಧರ್ಮ ಇದೆಯಲ್ಲ ಅದನ್ನು ತಿಳಿದುಕೊಳ್ಳಿ, ಅದನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ಮನುಸ್ಮೃತಿ ಹೇಳುತ್ತದೆ. ಇವತ್ತಿನ ಕಾಲದಲ್ಲಿ ಮನುಸ್ಮೃತಿ ಅಂತ ಹೇಳಿದ ಕೂಡಲೇ ಎಷ್ಟೋ ಜನಕ್ಕೆ
ಅದನ್ನು ಓದಿ ಅಲ್ಲ, ಓದದೆಯೇ ಅದರ ಬಗೆಗೆ ಒಂದು ಪೂರ್ವಗ್ರಹ ಇರುವಂತಹದ್ದನ್ನು ನೋಡ್ತೇವೆ. ಪತ್ರಿಕೆಗಳಲ್ಲಿರಬಹುದು ಅಥವಾ ಬೇರೆ ವಾರ್ತಾ ಮಾಧ್ಯಮಗಳಲ್ಲಿರಬಹುದು. ಎಷ್ಟೋ ವಿಷಯಗಳನ್ನು ಮನುವಾದಿಗಳು ಎಂಬುದಾಗೆಲ್ಲ ಹೇಳಿ ಅದನ್ನು ಮನುಸ್ಮೃತಿ ಎಂಬಂತಹದ್ದೇ ಬಹಳ ಅನವಶ್ಯವಾದಂತಹದ್ದು, ಅದು ಅನುಸರಿಸಬೇಕಾದಂತಹ ವಿಷಯವೇ ಅಲ್ಲ ಎಂಬ ಹಾಗೆ ತಿರಸ್ಕರಿಸಿ ಬಿಡುವಂತಹದ್ದು. ಅದೇನೇ ಇರಲಿ, ನಾವು ಯಾವುದನ್ನು ತಿಳಿಯುವಾಗಲೂ ಸರಿಯಾದಂತಹ ರೀತಿಯಲ್ಲಿ ತಿಳಿಬೇಕು. ಆಮೇಲೆ ಬಿಡುವುದಾದ್ರೂ, ಅದನ್ನು ದೂರ ಇರಿಸುವುದಾದ್ರೂ ಅದಕ್ಕೆ ಕಾರಣವನ್ನು ನೋಡಿ ಹುಡುಕಿ ಸಮಾಧಾನವಾದ್ಮೇಲೆ ಅದನ್ನು ದೂರ ಮಾಡಬೇಕು. ಹಾಗೆ ಮನುಸ್ಮೃತಿಯ ವಿಷಯದಲ್ಲಿಯೂ ಹಾಗೆ, ಅಲ್ಲಿ ಎಷ್ಟು ನಮ್ಮ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ, ಧಾರ್ಮಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ, ಅಭ್ಯುದಯ ನಿಶ್ರೇಯಸ ಎರಡೂ ಸಾಧನೆಯಾಗುವ ಹಾಗೆ ಇರುವಂತಹ ವಿಷಯಗಳನ್ನು ಹೇಳಲಾಗಿದೆ ಎಂಬಂತಹದ್ದನ್ನು ನಾವು ನೋಡಿದರೆ ನಮಗೆ ನಮ್ಮ ಹಿರಿಯರು ಇಷ್ಟೆಲ್ಲ ಚಿಂತನೆ ಮಾಡಿದ್ದಾರಲ್ಲ ಎಂಬಂತಹ ಒಂದು ಆಶ್ಚರ್ಯ ಉಂಟಾಗ್ತದೆ. ಅದನ್ನು ಗಮನಿಸಬೇಕು. ಹಾಗೆ ಗಮನಿಸಿ ಈ ಮನುಸ್ಮೃತಿ ಇತ್ಯಾದಿಗಳ ಸ್ಥಾನ ಏನು ಎಂಬುದನ್ನು ನೋಡಬೇಕು. ಮನುಸ್ಮೃತಿಗೆ ನಮ್ಮ ಪ್ರಾಚೀನರು ತುಂಬಾ ಒಂದು ಅಗ್ರಮಾನ್ಯವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಮನು ಎಂಬಂತಹ ಮಹಾಪುರುಷ ಲೋಕ ಜೀವನ ಹೇಗಿರಬೇಕು ಎಂಬಂತಹ ಅದನ್ನು ನಿರ್ದೇಶಿಸಿ ಇದು ಧರ್ಮ ಮಾರ್ಗ, ಇದು ನಿಯಮ ಎಂಬುದಾಗಿ ಧರ್ಮಶಾಸ್ತ್ರ ಗ್ರಂಥವನ್ನು ಬರೆದಂತಹ ಮನುಸ್ಮೃತಿ. ಆ ಸ್ಮೃತಿಗಳು ಹಾಗೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸ್ಮೃತಿಗಳು ಎಂಬುದಾಗಿ ನಮ್ಮ ಪ್ರಾಚೀನರು ಹೇಳಿದಂತಹದ್ದು. ಇಂತಹ ಯುಗದಲ್ಲಿ ಇಂತಹ ಸ್ಮೃತಿ, ಇಂತಹ ಯುಗದಲ್ಲಿ ಇಂತಹ ಸ್ಮೃತಿಯನ್ನು ಅನುಸರಿಸಬೇಕು ಎಂಬಂತಹದ್ದು. ಹಾಗೆ ಇಂದಿನ ಅನೇಕ ಋಷಿಗಳು ಇಂತಹ ಸ್ಮೃತಿ ಗ್ರಂಥಗಳನ್ನು ಬರೆದಿದ್ದಾರೆ. ಈ ಸ್ಮೃತಿಗಳು ವೇದ ಧರ್ಮಾನುಸರಣೆಯನ್ನು ಮಾಡುವಂತಹವು ಅಂತ. ಶ್ರುತಿ ಮತ್ತೆ ಸ್ಮೃತಿ ಅಂತ ಹೇಳಿ, ಶ್ರುತಿ ಅಂದ್ರೆ ಕೇಳಿದಂತಹದ್ದು, ಕೇಳಿ ಕಲಿತು ಅವನ್ನು ನಾವು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅದನ್ನು ಕೊಂಡು ಹೋಗುವಂತಹದ್ದು, ಅದು ಜ್ಞಾನ ರಾಶಿ. ಶ್ರುತಿ ಅಂತ ಹೇಳಿದ್ರೆ ವೇದಗಳು, ಸ್ಮೃತಿ ಅಂತ ಹೇಳಿದ್ರೆ ನೆನಪಿನಿಂದ ಹೇಳಿದ್ದು ಎಂಬ ಅರ್ಥ. ಆ ವೇದದಲ್ಲಿ ಹೇಳಲಾದಂತಹ ವಿಷಯಗಳನ್ನೇ ಅನುಸರಿಸಿಕೊಂಡು ನಿರೂಪಿತವಾದಂತಹ ಗ್ರಂಥಗಳಿಗೆ ಸ್ಮೃತಿಗಳು ಎಂಬುದಾಗಿ ಹೆಸರು. ಮನುಸ್ಮೃತಿ ಎಂಬಂತಹದ್ದು ಅವುಗಳಲ್ಲಿ ಒಂದು. ಇದು ಭಾರತದಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಪಡೆದಂತಹದ್ದು ಉಂಟು. ಪ್ರಾಚೀನ ಕಾಲದಲ್ಲಿಯೂ ಪಡೆದಂತಹದ್ದುಂಟು, ಹೊಸ ಕಾಲದಲ್ಲಿಯೂ ಎಷ್ಟೋ ಕಾನೂನುಗಳು ಮನುಸ್ಮೃತಿಯನ್ನು ಆಧರಿಸಿ ನಿರ್ಮಾಣಗೊಂಡವು. ಈಗ ಅಲ್ಲ, ನಮ್ಮ ದೇಶವನ್ನು ಬ್ರಿಟಿಷರು ಆಳುವಂತಹ ಸಂದರ್ಭದಲ್ಲಿಯೂ ಕೂಡ ಕಾನೂನುಗಳನ್ನು ರಚಿಸುವಂತಹ ಸಂದರ್ಭದಲ್ಲಿ ಸ್ಮೃತಿಗಳನ್ನು ಚೆನ್ನಾಗಿ ಪರಿಶೀಲಿಸುವಂತಹದ್ದು ಉಂಟು ಎಂಬುದು ಅಲ್ಲ. ಎಲ್ಲ ಕಾನೂನುಗಳಿಗೆ ಅಂತಲ್ಲ, ಎಷ್ಟೋ ಕಾನೂನುಗಳನ್ನು ರಚಿಸುವಂತಹ ಸಂದರ್ಭದಲ್ಲಿ ಸ್ಮೃತಿಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ ಆ ಸ್ಮೃತಿ ಗ್ರಂಥಗಳು ಏನು ಹೇಳ್ತವೆ ಎಂಬಂತಹದ್ದನ್ನು ತಿಳಿದುಕೊಂಡು ಈ ಕಾನೂನುಗಳನ್ನು ರಚಿಸಿದಂತಹದ್ದು ಉಂಟು ಎಂಬುದಾಗಿ ನಮ್ಮ ಇತಿಹಾಸ ಹೇಳ್ತದೆ. ಸ್ಮೃತಿಗಳು ಅವು ಚಾತುರ್ವರ್ಣ್ಯ ವ್ಯವಸ್ಥೆಯನ್ನು ಹೇಳ್ತವೆ, ಆಮೇಲೆ ಆಶ್ರಮ ವ್ಯವಸ್ಥೆಯನ್ನು ಅವು ಹೇಳ್ತವೆ. ಆ ಕಾಲದ ಜನಜೀವನ ಹೇಗೋ ಅದಕ್ಕೆ ಸರಿಯಾದಂತಹ ವಿಷಯಗಳನ್ನು ಹೇಳಿ. ಇವತ್ತಿಗೆ ನಾವು ಚಾತುರ್ವರ್ಣ್ಯ ವ್ಯವಸ್ಥೆಯ ರೂಪದಲ್ಲಿಲ್ಲ, ನಮ್ಮ ನಿಯಮಗಳು, ನಮ್ಮ ಜೀವನದ ನಿಯಮಗಳು ಇತ್ಯಾದಿಗಳೆಲ್ಲ ನಡೆಯುವಂತಹದ್ದು ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಸಂವಿಧಾನಾತ್ಮಕವಾದಂತಹ ರೀತಿಯಲ್ಲಿ ಎಂಬುದಾಗಿ ಹೇಳ್ತೇವೆ. ಸಂವಿಧಾನ ಎಂಬಂತಹದ್ದು ಏನಿದೆಯೋ ಆ ಸಂವಿಧಾನದ ಆಧಾರದಲ್ಲಿ ಸರಕಾರ ರಚಿತವಾಗಿ ಸರಕಾರ ಕಾನೂನುಗಳನ್ನು ರಚಿಸ್ತದೆ. ಆ ಕಾನೂನುಗಳ ಆಧಾರದಲ್ಲಿ ನಮ್ಮ ಜೀವನ ನಡೆಯುತ್ತದೆ. ಆದರೆ ನಮ್ಮ ಜೀವನ ಕಾನೂನಿನ ಆಧಾರದಲ್ಲಿ ನಡೆಯುವುದಾದರೂ ಕೂಡ ನಮ್ಮ ಪರಂಪರೆಯ ವಿಷಯಗಳನ್ನು ನಾವು ತಿಳಿಯಬೇಕು. ಅದು ಕಾನೂನಿಗೆ ಬದ್ಧವಾಗಿ ಮಾತ್ರ ಇದ್ರೆ ಸಾಲದು, ಧರ್ಮಕ್ಕೆ ಬದ್ಧವಾಗಿಯೂ ಕೂಡ ಇರಬೇಕು. ನಮ್ಮ ಜ್ಞಾನ ತಿಳಿವೂ ಅದಕ್ಕೆ ಸರಿಯಾಗಿರ್ಬೇಕು, ನಮ್ಮ ನಡತೆ ಕೂಡ ಅದಕ್ಕೆ ಸರಿಯಾಗಿರ್ಬೇಕು. ಈಗ ಎಷ್ಟೋ ಬಾರಿ ವ್ಯಾಜ್ಯಗಳು ನಡೆಯುತ್ತವೆ. ಈ ವ್ಯಾಜ್ಯಗಳು ಕೋರ್ಟುಗಳಲ್ಲಿ, ನ್ಯಾಯಾಲಯಗಳಲ್ಲಿ ತೀರ್ಮಾನಕ್ಕೆ ಬರ್ತವೆ. ಆ ನ್ಯಾಯಾಲಯಗಳಲ್ಲಿ ಯಾವುದೊಂದು ಕೃತ್ಯ ಇದು ಕಾನೂನಿಗೆ ಬದ್ಧವಾಗಿದೆಯೋ ಇಲ್ವೋ, ನಮ್ಮ ದೇಶದ ಕಾನೂನಿಗೆ ಅನುಸಾರವಾಗಿದೆಯೋ ಇಲ್ವೋ ಎಂಬಂತಹದ್ದು ಚರ್ಚಿತವಾಗ್ತದೆ. ಆ ಕಾನೂನಿನ ವ್ಯಾಪ್ತಿ ಎಷ್ಟು, ಆ ವ್ಯಾಪ್ತಿಯೊಳಗೆ ಇದಕ್ಕೆ ಏನು ಅರ್ಥ ಮಾಡಬೇಕು, ಈ ಕ್ರಿಯೆ ಸರಿಯೇ ಸರಿಯಲ್ವೇ, ಇದು ಧರ್ಮವೇ ಅಧರ್ಮವೇ ಎಂಬ ರೀತಿಯಲ್ಲಿ ಅದು ನಡೀತದೆ. ಆದರೆ ಅಲ್ಲಿ ಕಾನೂನಿಗೆ ವಿರುದ್ಧವಾದಂತಹದ್ದು ಯಾವುದಿದೆಯೋ ಅದು ತಪ್ಪು, ಕಾನೂನಿಗೆ ಅನುಸಾರವಾಗಿ ಯಾವುದಿದೆಯೋ ಅದು ಸರಿ ಅಂತ ತೀರ್ಮಾನ ಆಗ್ತದೆ. ಆದರೆ ಎಷ್ಟೋ ಬಾರಿ ಇದು
ಧರ್ಮಕ್ಕೆ ಸಮ್ಮತವಾದಂತಹದ್ದಲ್ಲ ಎಂಬ ಭಾವನೆ ಮನುಷ್ಯರಲ್ಲಿ ಪ್ರಜೆಗಳಲ್ಲಿ ಬರುವಂತಹದ್ದು ಉಂಟು. ಅಂತಹ ಪ್ರಕರಣಗಳು ಇರ್ತವೆ. ಆಗ ಅದು ಅಲ್ಲಿ ಧರ್ಮದ ಪ್ರಶ್ನೆ ಬರ್ತದೆ. ಆಗ ನ್ಯಾಯ ಎಂಬುದರ ವಿಷಯ ಬರ್ತದೆ. ನ್ಯಾಯ ಎಂಬುದು ಧರ್ಮ ಎಂಬುದಕ್ಕೆ ಪರ್ಯಾಯ ಪದವಾಗಿ ಉಪಯೋಗ ಆದಂತಹದ್ದು ಕೂಡ ಉಂಟು. ನ್ಯಾಯ ಅಂತ ಹೇಳಿದ ನ್ಯಾಯದಲ್ಲಿ ಧರ್ಮ ಎಂಬಂತಹದ್ದು ಇದ್ದೇ ಇದೆ. ಆದ್ದರಿಂದ ಒಬ್ರು ಹಿರಿಯ ವಕೀಲರೊಬ್ರು, ಕುಂದಾಪುರದಲ್ಲಿ ಹಿರಿಯ ವಕೀಲರು ASN ಹೆಬ್ಬಾರ್ ಅಂತ ಇದ್ದಾರೆ. ಅವರು ಒಂದು ಉಪನ್ಯಾಸದಲ್ಲಿ ಹೇಳಿದ್ರು, ಪತ್ರಿಕೆಯಲ್ಲಿ ವರದಿ ಬಂದಿತ್ತು, ನಾನು ನೋಡಿದಂತಹದ್ದು ನೆನಪುಂಟು ನನಗೆ. ನಾವೆಲ್ಲ ವಕೀಲರನ್ನು ನ್ಯಾಯವಾದಿಗಳು ಎಂಬುದಾಗಿ ಎಲ್ಲ ಹೇಳ್ತಾರೆ. ಆದ್ರೆ ವಕೀಲರನ್ನು ನ್ಯಾಯವಾದಿಗಳು ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಕಾನೂನುವಾದಿಗಳು ಅಂತ ಹೇಳಬಹುದು ಅಂತ ಅವರೊಂದು ಅಭಿಪ್ರಾಯ ಹೇಳಿದ್ದಾರೆ. ಅಂದ್ರೆ ಯಾವುದೊಂದು ವಿಷಯ ಕಾನೂನಿನ ಪ್ರಕಾರ ಸರಿಯೇ ತಪ್ಪೇ ಇದನ್ನು ಅವರು ವಾದಿಸ್ತಾರೆ ಮತ್ತು ನ್ಯಾಯಾಧೀಶರ ಮುಂದೆ ತಮ್ಮ ವಾದವನ್ನು ನಿರೂಪಿಸ್ತಾರೆ. ಆದ್ದರಿಂದ ಅವರು ವಾದಿಸುವುದು ಕಾನೂನಿನ ಬಗೆಗೆ ಹೊರತು ನ್ಯಾಯದ ಬಗೆಗೆ ಅಲ್ಲ. ಎಷ್ಟೋ ಬಾರಿ ಒಂದು ಕಾನೂನಿನ ಪ್ರಕಾರ ಸರಿ ಎಂಬುದಾಗಿ ತೀರ್ಮಾನ ಆದಂತಹದ್ದು ನ್ಯಾಯ ಪ್ರಕಾರ ಅಲ್ಲ ಎಂಬುದು ಆಗಬಹುದು ಎಂಬುದರ ಅರ್ಥ. ಆ ನ್ಯಾಯ ಎಂಬುದರಲ್ಲಿ ನಮ್ಮ ಪರಂಪರೆ ಇದೆ, ಸಂಸ್ಕೃತಿ ಇದೆ, ನಮ್ಮ ಗ್ರಂಥಗಳು ಹೇಳಿದಂತಹ ವಿಷಯಗಳಿವೆ, ನಮ್ಮ ಹಿರಿಯರು ಮಾಡಿದ ಆಲೋಚನೆಗಳು ಮತ್ತು ನಡೆದ ನಡತೆಗಳೂ ಇವೆ. ಅದನ್ನು ನಮ್ಮ ಕಾನೂನು ಗ್ರಹಿಸದೇ ಇರಬಹುದು. ಆದ್ದರಿಂದ ಕಾನೂನಿಗೂ ಧರ್ಮಕ್ಕೂ ಕೆಲವು ಬಾರಿ ಒಂದಿಷ್ಟು ಅಂತರ ಉಂಟಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಆ ಮಾತಿನಿಂದ ಅವರು ಹೇಳಿದಂತಹದ್ದು ವಕೀಲರನ್ನು ಕಾನೂನುವಾದಿಗಳು ಎಂಬುದಾಗಿ ಹೇಳಬೇಕು, ನ್ಯಾಯವಾದಿಗಳು ಎಂಬುದಾಗಿ ಹೇಳುವುದು ಸರಿಯಲ್ಲ ಎಂಬುದಾಗಿ. ಏನೇ ಇರಲಿ, ನಾವು ನ್ಯಾಯ ಮತ್ತು ಕಾನೂನು ಇದೆರಡು ಒಂದೇ ಇರಬೇಕು. ಒಂದು ಆದರ್ಶವಾದಂತಹ ಒಂದು ವ್ಯವಸ್ಥೆಯಲ್ಲಿ ಕಾನೂನು ಮತ್ತು ಧರ್ಮ ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಾನೂನು ಧರ್ಮಕ್ಕೆ ವಿರೋಧಿಯಾಗಿದೆಯೋ ಅದು ಧರ್ಮವೇ ಆಗುವುದಿಲ್ಲ, ಅದು ನಿಜವಾದಂತಹ ಕಾನೂನೇ ಆಗಲಾರದು ಎಂಬುದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಆದ್ದರಿಂದ ಧರ್ಮ ಮತ್ತೆ ಕಾನೂನಿನ ವಿಷಯಗಳು ಹೇಗೆ ಇರಲಿ, ನಮ್ಮ ಜೀವನ, ನಮ್ಮ ಧಾರ್ಮಿಕ ಜೀವನ ಅಂತ ಹೇಳಿದ್ರೆ ಅದು ನಮ್ಮ ಧರ್ಮಕ್ಕನುಗುಣವಾಗಿಯೂ ಇರಬೇಕು, ಹೊಸ ಕಾಲದ ಕಾನೂನಿಗೆ ಅನುಗುಣವಾಗಿಯೂ ಇರಬೇಕು ಎಂಬುದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಅಂದ್ರೆ ಧರ್ಮವು ಕಾನೂನು ಕೆಲವು ಸಲ ಭಿನ್ನವಾಗ್ತದೆ ಅಂತ ಹೇಳಿಕೊಂಡು ನಾವು ಏಕಾಏಕಿ ಕಾನೂನುಗಳನ್ನು ಮುರಿದು ಹಾಗೆ ಎಲ್ಲ ಮಾಡಿಕೊಂಡು ಹೋಗುವ ಹಾಗಿಲ್ಲ. ಅದು ಒಂದು ವ್ಯವಸ್ಥೆ. ಯಾಕೆಂದ್ರೆ ಜೀವನ ಚೆನ್ನಾಗಿ ಸಾಗಬೇಕಾದ ಒಂದು ವ್ಯವಸ್ಥೆ ಎಂಬಂತಹದ್ದು ಬೇಕೇ ಬೇಕು. ಅದರಲ್ಲಿ ಕಾನೂನು ಎಂಬಂತಹದ್ದು ಕೂಡ ಒಂದು ವ್ಯವಸ್ಥೆ. ಪ್ರಜಾಪ್ರಭುತ್ವವು ಒಂದು ವ್ಯವಸ್ಥೆ, ರಾಜ ವ್ಯವಸ್ಥೆ ಇದ್ದಾಗ ಅದು ಒಂದು ವ್ಯವಸ್ಥೆ. ಆದರೆ ನಮ್ಮ ದೇಶದ ರಾಜ ವ್ಯವಸ್ಥೆ ಏನಿತ್ತು ಅದು ಯಾವಾಗಲೂ ಧರ್ಮ ಮಾರ್ಗವನ್ನು ಅನುಸರಿಸ್ತಾ ಇತ್ತು ಮತ್ತು ಧರ್ಮವನ್ನು ಜನತೆ ಪರಿಪಾಲಿಸಬೇಕು, ಆ ಪರಿಪಾಲಿಸುವ ಹಾಗೆ ನೋಡಿಕೊಳ್ಳುವಂತಹ ಹೊಣೆಗಾರಿಕೆಯು ಈ ರಾಜ ವ್ಯವಸ್ಥೆಗೆ ಇತ್ತು. ಕಾನೂನನ್ನು ಸರಿಯಾಗಿ ಪರಿಪಾಲಿಸುವ ಹಾಗೆ ನೋಡಿಕೊಳ್ಳುವ ಒಂದು ಹೊಣೆಗಾರಿಕೆ ಸರ್ಕಾರಕ್ಕೆ ಇದೆನಾ? ಪ್ರಜೆಗಳಿಗಿದೆ, ಆದರೆ ಸರ್ಕಾರಕ್ಕೂ ಅದು ಇದೆ. ಅವರು ಸರಿಯಾಗಿ ನಡೀತಾ ಇಲ್ಲ, ಕಾನೂನಿಗೆ ವಿರುದ್ಧವಾಗಿ ವರ್ತಿಸ್ತಾರೆ ಅಂತ ಹೇಳಿದ್ರೆ ಅದನ್ನು ಶಿಕ್ಷೆಯೋ ಇನ್ನೊಂದೋ ಮತ್ತೊಂದೋ ಬೇಕಾದ್ದನ್ನು ಮಾಡುವಂತಹ ಆ ವ್ಯವಸ್ಥೆಯು ಅಲ್ಲಿರ್ತದೆ. ಆದ್ದರಿಂದ ನಾವು ಧರ್ಮ ಜೀವನ ಅಂತ ಹೇಳಿದಾಗ ನ್ಯಾಯಬದ್ಧವಾದಂತಹ ನಡತೆಯನ್ನು ಹೇಳ್ತೇವೆ. ಹಾಗೆ ನಮ್ಮ ಸಂಸ್ಕೃತಿ ಪರಂಪರೆ ಇದರ ಹಿನ್ನೆಲೆಯಲ್ಲಿ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಹೇಳ್ತೇವೆ. ಹಾಗೆ ಅದೆರಡು ಪರಸ್ಪರ ವಿರೋಧ ಅಲ್ಲ, ಕೆಲವು ಬಾರಿ ಅವುಗಳೊಳಗೆ ಸಂಘರ್ಷ ಬರುವಂತಹ ಸಾಧ್ಯತೆ ಇದೆ ಅಂತ ಅಷ್ಟು ಮಾತ್ರ. ಆದ್ರಿಂದ ನಾವು ಧರ್ಮ ಜೀವನ ಅಂತ ಹೇಳಿದಾಗ ನಾವು ಯಾವುದೇ ಇದು ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ, ಇನ್ನೊಂದು ಮತ್ತೊಂದು ಜೈನ ಧರ್ಮ, ಬೌದ್ಧ ಧರ್ಮ ಅಂತ ಹೇಳಿ ಆ ರೀತಿಯಲ್ಲಿ ಹೇಳುವಂತಹದ್ದಲ್ಲ. ಆ ಧರ್ಮ ಎಂಬುದನ್ನು ಅಭ್ಯುದಯ ನಿಶ್ರೇಯಸ ಸಾಧಕವಾದಂತಹ ಜೀವನ ಮಾರ್ಗ ಎಂಬುದಾಗಿ ನಾವು ಪರಿಗಣಿಸಿ ಹೇಳುವಂತಹ. ಅಲ್ಲಿ ನಮ್ಮ ಪ್ರಾಚೀನರು ನಡೆದಂತಹದ್ದು, ವಿದ್ವಾಂಸರು ನಡೆದಂತಹದ್ದು, ವೇದಜ್ಞರು ನಡೆದಂತಹದ್ದು ಇದೇ ಮಾರ್ಗ ನಮಗೆ ಆದರ್ಶ ಎಂಬುದಾಗಿಯೂ ನಮ್ಮ ಸ್ಮೃತಿ ಗ್ರಂಥಗಳು ಹೇಳ್ತವೆ. ಆಮೇಲೆ ನಮ್ಮ ದೇಶದಲ್ಲಿ 4 ಆಶ್ರಮಗಳನ್ನು ಹೇಳಿದ್ರು ಹಿಂದಿನ ಕಾಲದಲ್ಲಿ. ಹೊಸ ಕಾಲದಲ್ಲಿಯೂ ಆ ಆಶ್ರಮಗಳಿವೆ. ಈಗ ಬ್ರಹ್ಮಚರ್ಯ ಎಂಬಂತಹ ಆಶ್ರಮ,
ವಿದ್ಯಾಭ್ಯಾಸ ಅಲ್ಲಿ ಮುಖ್ಯವಾದಂತಹದ್ದು. ಅದು ಬ್ರಹ್ಮಚರ್ಯ ಆಶ್ರಮಕ್ಕೆ ವಿದ್ಯಾಭ್ಯಾಸವೇ ಮುಖ್ಯ ಕರ್ತವ್ಯ. ಆದ್ದರಿಂದ ವಿದ್ಯಾಭ್ಯಾಸ ಉಂಟು, ಅದು ಬ್ರಹ್ಮಚರ್ಯ ಎಂಬಂತಹ ಆಶ್ರಮದಲ್ಲಿ. ಗಾರ್ಹಸ್ಥ್ಯ ಎಂಬಂತಹದ್ದುಂಟು, ಅಲ್ಲಿ ಲೌಕಿಕ ವ್ಯವಹಾರಗಳು, ಕೃಷಿಯೋ ವ್ಯಾಪಾರವೋ ಇನ್ನೊಂದೋ ಮತ್ತೊಂದೋ ಯಾವುದರಿಂದ ಧನ ಸಂಗ್ರಹ ಮಾಡುವಂತಹದ್ದು ಮತ್ತು ಧನವನ್ನು ಸದ್ವಿನಿಯೋಗ ಮಾಡುವಂತಹದ್ದು, ಸಂಸಾರವನ್ನು ಅಭಿವೃದ್ಧಿ ಮಾಡುವಂತಹದ್ದು, ಇದೆಲ್ಲ ಗೃಹಸ್ಥನಾದವನ ಕರ್ತವ್ಯ ಆಗ್ತದೆ. ಆಮೇಲೆ ವಾನಪ್ರಸ್ಥ ಎಂಬಂತಹದ್ದು, ಅದು ಒಂದು ರೀತಿಯಲ್ಲಿ ಹೊಸ ಕಾಲದಲ್ಲಿ ಈ ನಿವೃತ್ತಿ ಜೀವನ ಎಂಬುದಾಗಿ ಹೇಳ್ತಾರಲ್ಲ, ಆ ರೀತಿಯ ಜೀವನ. ಮತ್ತೆ ಸನ್ಯಾಸ ಎಂಬಂತಹದ್ದು ಇನ್ನೊಂದು ಆಶ್ರಮ, ತುರಿಯಾಶ್ರಮ ಎಂಬುದಾಗಿ ಹೇಳ್ತಾರೆ. ಈ ಲೌಕಿಕವಾದಂತಹ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟುಕೊಟ್ಟು ಆಧ್ಯಾತ್ಮಿಕ ಜೀವನದಲ್ಲಿ ನಡೆಯುವಂತಹದ್ದು ಈ ರೀತಿಯಲ್ಲಿ. ಹೀಗೆ ಇದ್ದರೂ ಗೃಹಸ್ಥನಾದವನಿಗೆ ವಿಶೇಷವಾದಂತಹ ಹೊಣೆಗಾರಿಕೆ ಇದೆ, ಜವಾಬ್ದಾರಿಕೆ ಇದೆ ಎಂಬುದನ್ನು ನಮ್ಮ ಧರ್ಮಶಾಸ್ತ್ರಗಳು ಹೇಳ್ತವೆ. ಇದನ್ನು ಕಾನೂನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಧರ್ಮಶಾಸ್ತ್ರಗಳು ಹೇಳ್ತವೆ. ನಮ್ಮ ಧರ್ಮ ಜೀವನದಲ್ಲಿ ಇದು ಅಳವಡಿಸಿಕೊಳ್ಳಬೇಕಾದಂತಹ ವಿಷಯವಾಗಿದೆ. ಯಾಕೆಂದ್ರೆ ಲೋಕದಲ್ಲಿ 4 ಆಶ್ರಮಗಳಿವೆ, ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬಂತಹದ್ದು. ಮನುಸ್ಮೃತಿಯಲ್ಲಿ ಹೇಳಿದಂತಹ ಒಂದು ಮಾತು ಉಂಟು, ಬ್ರಹ್ಮಚಾರಿ ಗೃಹಸ್ಥಶ್ಚ ವಾನಪ್ರಸ್ಥೋ ಯತಿಸ್ತಥಾ ಏತೇ ಗೃಹಸ್ಥ ಪ್ರಭವಾಶ್ಚತ್ವಾರ ಪೃಥಗಾಶ್ರಮ ಎಂಬಂತಹ ಒಂದು ಮಾತುಂಟು. ಈ 4 ಆಶ್ರಮಗಳಲ್ಲಿ ಪ್ರತಿಯೊಂದು ಆಶ್ರಮವು ತನ್ನ ಕರ್ತವ್ಯ ನಿರ್ವಹಣೆಗೆ ತನ್ನದೇ ಆದಂತಹ ವ್ಯವಸ್ಥೆಯನ್ನು ಹೊಂದಿರಬೇಕು. ಆ ಆಶ್ರಮದಲ್ಲಿ ಆಯಾ ಆಶ್ರಮದ ಉದ್ದೇಶ ಏನು ಎಂಬಂತಹದ್ದನ್ನು ಹೇಳಲಾಗ್ತದೆ. ಇದು 4 ಜೀವನಕ್ಕೆ ಬೇಕಾದಂತಹದ್ದೇ, ಇದು 4 ಸಮಾಜದಲ್ಲಿ ಇರುವಂತಹದ್ದೇ. ಆದರೆ ಯಾವುದು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಿ ಅಂತ. ಆದರೆ ಗೃಹಸ್ಥ ಧರ್ಮಕ್ಕೆ ಒಂದು ವಿಶೇಷವಾದಂತಹ ಹೊಣೆಗಾರಿಕೆ ಇದೆ ಎಂಬುದಾಗಿ ನಮ್ಮ ಧರ್ಮಶಾಸ್ತ್ರಗಳು ಹೇಳ್ತವೆ. ಏನು ವಿಶೇಷವಾದಂತಹ ಹೊಣೆಗಾರಿಕೆ ಅಂತ ಹೇಳಿದ್ರೆ, ಉಳಿದ ಆಶ್ರಮಗಳನ್ನು, ಬ್ರಹ್ಮಚರ್ಯ ಆಶ್ರಮದಲ್ಲಿರುವಂಥವರನ್ನು, ವಾನಪ್ರಸ್ಥಾಶ್ರಮದಲ್ಲಿರುವಂಥವರನ್ನು ಮತ್ತು ಯತ್ಯಾಶ್ರಮದಲ್ಲಿ ಅಥವಾ ಸನ್ಯಾಸಾಶ್ರಮದಲ್ಲಿ ಇರುವಂಥವರನ್ನು ನೋಡಿಕೊಳ್ಳುವಂತಹ, ಅವರನ್ನು ಸಾಕುವಂತಹ, ಅವರನ್ನು ಸಲಹುವಂತಹ ಅಥವಾ ಅವರಿಗೆ ಸರಿಯಾದಂತಹ ಜೀವನವನ್ನು ಕಲ್ಪಿಸಿಕೊಡುವಂತಹ ಹೊಣೆಗಾರಿಕೆ ಗೃಹಸ್ಥ ಧರ್ಮದ ಮೇಲೆ ಇದೆ ಎಂಬುದನ್ನು ಗಮನಿಸಬೇಕು. ಏತೇ ಗೃಹಸ್ಥ ಪ್ರಭವಾಹ ಅಂದ್ರೆ ಗೃಹಸ್ಥಾಶ್ರಮದ ಆಧಾರದಿಂದ ಮುಂದುವರಿಯುವಂತಹವು, ಬದುಕುವಂತಹವು 4 ಪೃಥಗ್ ಆಶ್ರಮ. ಇತರ ಈ 4 ಆಶ್ರಮಗಳು ಹಾಗೆ. ಯಾಕಂದ್ರೆ ಬ್ರಹ್ಮಚಾರಿಯಾದವನಿಗೆ ಅವನಿಗೆ ವಿದ್ಯಾಭ್ಯಾಸ ಮುಖ್ಯವಾದಂತಹ ಧರ್ಮ. ಧರ್ಮ ಅಂದ್ರೆ ಅಲ್ಲಿ ಕರ್ತವ್ಯ ಅಂತ ಅರ್ಥ. ವಿದ್ಯಾಭ್ಯಾಸವೇ ಕರ್ತವ್ಯ. ಈ ವಿದ್ಯಾಭ್ಯಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವನು ಕೃಷಿ, ವ್ಯಾಪಾರ ಇತ್ಯಾದಿಗಳನ್ನು ಮಾಡಿಕೊಂಡು ಹೋಗಬಾರದು. ಅದಲ್ಲ, ಈಗ ವ್ಯಾಪಾರ, ವ್ಯವಹಾರ, ಕೃಷಿ ಇತ್ಯಾದಿಗಳನ್ನು ಮಾಡಿದರೆ ಅವನು ವೇದಾಧ್ಯಯನವನ್ನು ಮಾಡುವುದು ಯಾವಾಗ, ಅವನು ಶಾಸ್ತ್ರಾಧ್ಯಯನವನ್ನು ಮಾಡುವುದು ಯಾವಾಗ? ಆದ್ರಿಂದಲೇ ಒಂದು ಮಾತು ಬಂದಿದೆ, ಯಾವುದು? ಕೃಷಿರು ವೇದ ವಿನಾಶಾಯ, ವೇದ ಕೃಷಿ ವಿನಾಶಿನಿ, ಬುದ್ಧಿಮಾನ್ ಉಭಯಂ ಕುರ್ಯಾತ್ ಏಷ ಧರ್ಮ ಸನಾತನ ಒಂದು ಮಾತಿದೆ. ಅದರ ಅರ್ಥ ಏನಂತ ಹೇಳಿದ್ರೆ, ವೇದ ಕೃಷಿ ವಿನಾಶಾಯ, ವೇದವನ್ನು ಕಲೀಲಿಕ್ಕೆ ಹೋದ್ರೆ ಅಂದ್ರೆ ಒಬ್ಬಾದ ಅಧ್ಯಯನಕ್ಕೆ ಹೋದ್ರೆ, ಅಧ್ಯಯನ ಅಂದ್ರೆ ವೇದ ಮಾತ್ರ ಅಲ್ಲ, ಉಪವೇದಗಳಿವೆ, ಆಮೇಲೆ ವೇದಾಂಗಗಳಿವೆ, ಆಮೇಲೆ ಉಪವೇದಗಳು, ಆಮೇಲೆ ಇತರ ಶಾಸ್ತ್ರಗಳಿವೆ, ಅನೇಕ ಶಾಸ್ತ್ರಗಳು. ವೇದಾಂಗಗಳು ಅಂದ್ರೆ 6 ಶಾಸ್ತ್ರಗಳು ಎಂಬುದಾಗಿ ಹೇಳ್ತಾರೆ. ಅದಲ್ಲದೆ ಆ 6 ಶಾಸ್ತ್ರಗಳಲ್ಲಿ ಸೇರದಂತಹ ಇತರ ಶಾಸ್ತ್ರಗಳಿವೆ. ಈ ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ಲಿಕ್ಕೆ, ವೇದಾಧ್ಯಯನ ಮತ್ತು ಶಾಸ್ತ್ರಾಧ್ಯಯನವನ್ನು ಮಾಡ್ಲಿಕ್ಕೆ ಹೋದ್ರೆ ಆತ ಕೃಷಿಯನ್ನು ಯಾವಾಗ ಮಾಡುವಂತಹದ್ದು? ಕೃಷಿ ವಿನಾಶಿನಿ. ಆದ್ದರಿಂದ ಅಧ್ಯಯನ ಎಂಬುದು, ಇವುಗಳ ಅಧ್ಯಯನ ಸಂಪೂರ್ಣ ಅದರಲ್ಲೇ ತೊಡಗಿಕೊಂಡಿರುವುದು ಎಂಬುದು ಈ ಆತನ ಜೀವನದ ಗಳಿಕೆಗೆ ಬೇಕಾಗುವಂತಹ ಕೃಷಿ, ಆ ಕೃಷಿಯನ್ನು ಅದು ಪ್ರತಿಬಂಧಿಸ್ತದೆ ಅಥವಾ ಅಡ್ಡಿಪಡಿಸ್ತದೆ. ಹಾಗೆ ಕೃಷಿರು ವೇದ ವಿನಾಶಿನಿ. ಕೃಷಿ ಮಾಡ್ಲಿಕ್ಕೆ ಹೋದವನು ವೇದಾಭ್ಯಾಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಕೃಷಿಯೇ ಆತನ ಎಲ್ಲ ಸಮಯವನ್ನು ಸೆಳೆಯುತ್ತದೆ ಮತ್ತು ಆತ ಕೃಷಿಯಲ್ಲಿ ಮಗ್ನನಾಗಿ ಬಿಟ್ಟು ಅಧ್ಯಯನದಿಂದ ದೂರವಾಗ್ತಾನೆ. ಇದು ಹಿರಿಯರು ಹೇಳಿದಂತಹ ಮಾತು. ಆದರೆ ಬುದ್ಧಿಮಾನ್ ಉಭಯಂ ಕುರ್ಯಾತ್ ಅಂತ ಹೇಳಿದ್ದಾನೆ. ಬುದ್ಧಿವಂತನಾದವನು
ಸಶಕ್ತನಾದವನು, ಬುದ್ಧಿಶಕ್ತಿಯೂ ಇರುವಂಥವನು, ಶರೀರ ಶಕ್ತಿಯೂ ಇರುವಂಥವನು, ಉಭಯಂ ಕುರ್ಯಾತ್, ಎರಡನ್ನೂ ಮಾಡಬೇಕು. ಏಷ ಧರ್ಮ ಸನಾತನ, ಇದು ಸನಾತನ ಧರ್ಮ ಅಂತ ಹೇಳಿ. ಆದ್ರೆ ಈ ಎರಡರಲ್ಲಿ ಅಧ್ಯಯನ ಮಾಡಬೇಕಾದಂತಹ ಸಂದರ್ಭದಲ್ಲಿ, ಎರಡರಲ್ಲಿ ಆಯ್ಕೆಯ ಸಂದರ್ಭ ಬಂದ್ರೆ ಅಧ್ಯಯನವನ್ನೇ ಮುಂದುವರಿಸಬೇಕು ಎಂಬಂತಹದ್ದು ಕೂಡ ಬೇರೆಡೆಯಲ್ಲಿ ಹೇಳಲಾದಂತಹ ವಿಷಯ. ಅಥವಾ ಈ ಅಧ್ಯಯನವನ್ನೇ ಮಾಡಬೇಕಾದಂತಹ ಆಶ್ರಮದಲ್ಲಿರುವಂಥವನು ಆಗ ಬೇರೆ ವಿಷಯಕ್ಕೆ, ಬೇರೆ ಸೆಳೆತಕ್ಕೆ ಒಳಗಾಗಬಾರದು. ಹಾಗಾದ್ರೆ ಅವನಿಗೆ ಜೀವನ ಸಾಗಬೇಕಲ್ಲ, ಅವನ ಜೀವನ ಹೇಗೆ ಅಂತ ಹೇಳಿದ್ರೆ ಗೃಹಸ್ಥನಾದವನು ಆಧರಿಸಬೇಕು. ಗೃಹಸ್ಥನಾದವನ ಕರ್ತವ್ಯ ಅದು ಯಾವುದು? ಬ್ರಹ್ಮಚಾರಿಯಾದಂಥವನು, ವೇದಾಭ್ಯಾಸ ಮಾಡುವಂಥವನನ್ನು, ಶಾಸ್ತ್ರಾಭ್ಯಾಸ ಮಾಡುವಂಥವನು, ದೇಶದ ಸಮಾಜದ ಜ್ಞಾನವನ್ನು ವಿಸ್ತರಿಸುವಂಥವನು. ಬರೀ ಒಂದು ಶಾಸ್ತ್ರ ಅಂತ ಅಲ್ಲ, ದೇಶದ ಜ್ಞಾನವನ್ನು ವಿಸ್ತರಿಸುವಂಥವನು, ಸಮಾಜದ ಜ್ಞಾನವನ್ನು ವಿಸ್ತರಿಸುವಂಥವನು. ಅಂಥವನನ್ನು ಸಮಾಜ ಸಾಕಬೇಕು. ಸಮಾಜ ಅಂದ್ರಲ್ಲಿ ಯಾರು? ಗೃಹಸ್ಥರಾದಂಥವರು. ಗೃಹಸ್ಥನಿಗೆ ಕರ್ತವ್ಯ ಇದೆ. ಆತನಿಗೆ ಸಂಪಾದನೆ ಮಾಡುವಂತಹ, ಕೃಷಿ ಮಾಡುವಂತಹ, ಅಥವಾ ಇತರ ಸಮಾಜದ ಇತರ ಭಾಗಗಳನ್ನು ಅಥವಾ ಇತರ ಆಶ್ರಮಗಳವರನ್ನು ಕೂಡ ಸಂರಕ್ಷಣೆ ಮಾಡುವ, ಪೋಷಿಸುವ ಹೊಣೆಗಾರಿಕೆ ಆತನಲ್ಲಿದೆ. ಆದ್ದರಿಂದ ಬ್ರಹ್ಮಚಾರಿಗಳನ್ನು ಆತ ರಕ್ಷಿಸಬೇಕು, ಪೋಷಿಸಬೇಕು. ಆಮೇಲೆ ವಾನಪ್ರಸ್ಥರಾದಂಥವರು, ವಾನಪ್ರಸ್ಥರು ಕಾಡಿನಲ್ಲಿ ತಪಸ್ಸು ಮಾಡಿಕೊಂಡಿರುವಂಥವರು, ಸಂಸಾರವನ್ನು ಬಿಟ್ಟವರು ಎಂಬ ಅರ್ಥ. ಅವರು ಕೃಷಿಕರಲ್ಲ. ಅವರು ಕಾಡಿನಲ್ಲಿ ಗಡ್ಡೆ ಗೆಣಸುಗಳನ್ನು ತಿಂದುಕೊಂಡಿರಬಹುದು. ಅದರ ಜೊತೆಗೆ ಗೃಹಸ್ಥರು ಅವರನ್ನು ನೋಡಿಕೊಳ್ಬೇಕಾಗ್ತದೆ. ಗೃಹಸ್ಥರು ಕಾಡಿನಲ್ಲಿ ಆಶ್ರಮವಾಸಿಗಳಾಗಿ ಯಾರಿರ್ತಾರೋ ಅವರನ್ನು ಕೂಡ ನೋಡಿಕೊಡ್ಬೇಕಾಗ್ತದೆ. ಈಗ ಕಾಡಿನಲ್ಲಿ ಆಶ್ರಮದಲ್ಲಿದ್ದುಕೊಂಡು ಅಧ್ಯಯನ ಮಾಡುವಂತಹ ವ್ಯಕ್ತಿಗಳಿರ್ತಾರೆ, ಗುರುಕುಲಗಳಿರ್ತವೆ. ಆ ಗುರುಕುಲಗಳನ್ನು ಪೋಷಿಸುವಂತಹದ್ದೇನಿದೆ ಅದು ರಾಜರ ಕರ್ತವ್ಯವೂ ಆಗಿರ್ತದೆ. ಹಾಗೆಯೇ ಊರಿನಲ್ಲಿರುವಂತಹ ಗೃಹಸ್ಥರ ಕರ್ತವ್ಯವೂ ಕೂಡ ಆಗಿರ್ತದೆ ಎಂಬುದನ್ನು ಗಮನಿಸಬೇಕು. ಹಾಗೆಯೇ ವಾನಪ್ರಸ್ಥರಾಯ್ತು. ಇನ್ನು ಸನ್ಯಾಸಿಗಳು, ವಾನಪ್ರಸ್ಥರು ಕೃಷಿ ಮಾಡುವಂಥವರಲ್ಲ. ಸನ್ಯಾಸಿಗಳಂತೂ ಅದನ್ನು ಮಾಡಲೇಬಾರದು. ಅನ್ನ ಹೊಟ್ಟೆ ಹೊರೆಯುವುದಕ್ಕೆ ಆತ ಯಾವುದೇ ರೀತಿಯ ಕೃಷಿ ಇತ್ಯಾದಿಗಳನ್ನು ಮಾಡಬಾರದು. ಆತ ಭಿಕ್ಷಾನ್ನದಿಂದಲೇ ಜೀವಿಸಬೇಕು ಎಂಬಂತಹದ್ದಿದೆ. ಆತನಿಗೆ ಭಿಕ್ಷೆಯನ್ನು ಕೊಡುವಂಥವ್ರು ಯಾರು ಅಂತ ಹೇಳಿದ್ರೆ ಗೃಹಸ್ಥರಾದಂಥವರು. ಗೃಹಸ್ಥರಾದಂಥವ್ರು ಆ ಆಶ್ರಮಗಳನ್ನು ಪೋಷಣೆ ಮಾಡುದು. ಇದರ ಅರ್ಥ ಏನಾಯಿತು ಅಂತ ಹೇಳಿದ್ರೆ, ಇವತ್ತಿಗೆ ವಾನಪ್ರಸ್ಥರು ಇಲ್ಲದಿರಬಹುದು, ಸನ್ಯಾಸಿಗಳ ಸಂಖ್ಯೆ ತುಂಬಾ ಕಡಿಮೆ ಇರಬಹುದು. ಆಮೇಲೆ ಬ್ರಹ್ಮಚಾರಿಗಳು ಅಂತ ಹೇಳಿ ಬ್ರಹ್ಮಚರ್ಯ ಆಶ್ರಮ ಅಂತದನ್ನು ಹೇಳದೇ ಇರಬಹುದು. ಅವರು ವಿದ್ಯಾಭ್ಯಾಸ ಮಾಡುವಂಥವರು ಸಾಕಷ್ಟು ಮಂದಿ ಇದ್ದಾರೆ. ಈಗ ಅವರವರ ಮಕ್ಕಳನ್ನು ಅವರವರೇ ಪೋಷಿಸಬೇಕು ಎಂಬಂತಹ ಒಂದು ಕ್ರಮ ಬಂದಿದೆ. ಆದ್ರೆ ಸರ್ಕಾರ ಎಂಬಂತಹದ್ದು ಇದೆಯಲ್ಲ, ಇದು ಯಾರದು? ಇದು ನಮ್ಮೆಲ್ಲರದು. ಅಂದರೆ ಅದು ಗೃಹಸ್ಥಾಶ್ರಮದ ಪ್ರತೀಕವಾಗಿ ಅದು ಇದೆ, ಅದು ಪೋಷಿಸಬೇಕು. ಆದ್ದರಿಂದಲೇ ಈ ಸರ್ಕಾರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂತಹದ್ದು, ವಿಶೇಷ ಬಹುಮಾನಗಳನ್ನು ಕೊಡುವಂತಹದ್ದು ಇತ್ಯಾದಿಗಳೆಲ್ಲ ಇವೆಯಲ್ಲ, ಇದು ಬ್ರಹ್ಮಚರ್ಯಾಶ್ರಮದ ಪೋಷಣೆಯೇ ಆಗಿದೆ. ಅಂದ್ರೆ ಇದಕ್ಕೆ ನಮ್ಮ ಧಾರ್ಮಿಕವಾದಂತಹ ಧರ್ಮದ ಹಿನ್ನೆಲೆ ಇದೆ, ಪರಂಪರೆಯ ಹಿನ್ನೆಲೆ ಇದೆ ಎಂಬುದನ್ನು ಗಮನಿಸಬೇಕು. ಇದು ವಿದ್ಯಾಭ್ಯಾಸವನ್ನು ಪ್ರೋತ್ಸಾಹ ಮಾಡುವಂತಹ ಒಂದು ಕ್ರಮ ಎಂಬುದನ್ನು ಕೂಡ ಗ್ರಹಿಸಬೇಕು. ಹೀಗೆ ಗೃಹಸ್ಥನಾದನು ಈಗ ಹಾಗಾದ್ರೆ ಧರ್ಮಾಚರಣೆ ಮಾಡುವಂತಹ ಮುಖ್ಯ ಹೊಣೆಗಾರಿಕೆ ಯಾರ್ದಾಯಿತು ಅಂತ ಹೇಳಿದ್ರೆ, ಉಳಿದ ಆಶ್ರಮಗಳವರು ಕೂಡ ಚೆನ್ನಾಗಿ ನಡೆಯುವ ಹಾಗೆ ಮಾಡಬೇಕಾದಂತಹ ಗೃಹಸ್ಥ ಅಂತಾಯ್ತು. ಆದ್ದರಿಂದ ಗೃಹಸ್ಥನಾದವನು ತನ್ನ ಧರ್ಮವನ್ನು ಚೆನ್ನಾಗಿ ಮಾಡಿಕೊಂಡು ಹೋಗಬೇಕು ಎಂಬುದನ್ನು ನಮ್ಮ ಧರ್ಮಶಾಸ್ತ್ರಗಳು ಮತ್ತೆ ಮತ್ತೆ ಹೇಳ್ತವೆ ಎಂಬುದನ್ನು ನಾವು ಗಮನಿಸಬೇಕಾಗ್ತದೆ. ಅಷ್ಟಲ್ಲದೆ ಇನ್ನು ಗೃಹಸ್ಥನಾದವನು ಕೂಡ ಹೇಗೆ ಇರಬೇಕು ಅಂತ ಹೇಳುವಂತಹ ಮಾತುಗಳನ್ನು ನಮ್ಮ ಪ್ರಾಚೀನರು ಹೇಳಿದಂತಹದ್ದುಂಟು. ಈಗ ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳುವುದಾದ್ರೆ, ಈಗ ನಾವು ಗೃಹಸ್ಥರಾದಂತಹ ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿದ ಮೇಲೆ ನಿತ್ಯ ಇಂತಿಂತಹ ಕಾರ್ಯಗಳನ್ನು ಮಾಡಬೇಕು ಎಂಬಂತಹದ್ದು. ಸಂಧ್ಯಾವಂದನಾದಿಗಳು ನಾವು ಪ್ರಾರಂಭದಿಂದಲೂ ಮಾಡಬೇಕಾದಂತಹ ವಿಷಯಗಳು. ಆ ತಂದೆಯ ಕರ್ತವ್ಯವೇ ಅದು. ಯಾವುದು? ಆ ಪ್ರಾರಂಭದಲ್ಲಿ ಅವನಿಗೆ ಉಪನಯನ ಮಾಡಿದ ಕೂಡಲೇ, ಮಗನಿಗೆ ಉಪನಯನ ಮಾಡಿದ ಕೂಡಲೇ ತಂದೆಯಾದವನು ಅವನಿಗೆ ಕೆಲವು ವಿಷಯಗಳನ್ನು ಕಲಿಸುವಂತಹದ್ದುಂಟು. ಏನು ಅಂತ ಹೇಳಿದ್ರೆ ಅದಕ್ಕೆ ಶಾಸ್ತ್ರಗಳು ಹೇಳ್ತವೆ,
ಉಪನೀಯ ಗುರು ಶಿಷ್ಯಂ ಶಿಕ್ಷಯೇಚ್ಛೌಚಮಾದಿತಃ ಆಚಾರಂ ಅಗ್ನಿಕಾರ್ಯಂಚ ಸಂಧ್ಯೋಪಾಸನಮೇವಚ ಅಂತ ಒಂದು ಮಾತುಂಟು. ತಂದೆಯಾದವನು ಗುರು, ತಂದೆಯನ್ನೇ ಗುರು ಎಂಬುದಾಗಿ ಹೇಳಿದಂತಹದ್ದುಂಟು. ತಂದೆಯಾದವನು ತನ್ನ ಮಗನಿಗೆ ಉಪನಯನ ಮಾಡಿದಾಗ ಅಥವಾ ಗುರುವಾದವನು ಶಿಷ್ಯನಿಗೆ ಉಪನಯನ ಮಾಡಿದಾಗ, ಉಪನೀಯ ಗುರುಹು ತಂದೆ, ಶಿಷ್ಯಂ ತನ್ನ ಮಗನನ್ನು ಶಿಕ್ಷೆಯೇ ಶೌಚಮಾದಿತಃ ಆತನಿಗೆ ಕಲಿಸಿಕೊಡ್ಬೇಕು. ಯಾವುದನ್ನು? ಶೌಚಂ ಆದಿತಃ, ಆದಿಯಿಂದ ಶೌಚಾಚಾರಗಳು ಹೇಗೆ ಎಂಬಂತಹದ್ದನ್ನು ಕಲಿಸುತ್ತೆ. ಶೌಚ ಅಂದ್ರೆ ಶುಚಿಗೆ ಸಂಬಂಧಪಟ್ಟಂತಹದ್ದು. ಯಾವ ಶುಚಿ? ತನ್ನ ಶರೀರವನ್ನು ಶುಚಿಯಾಗಿರಿಸಿಕೊಳ್ಳುವಂತಹದ್ದು ಹೇಗೆ ಎಂಬಲ್ಲಿಂದ ಕಲಿಸಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಅಂದ್ರೆ ನಾವು ಸ್ನಾನದಿಂದ ಶುಚಿಯಾಗುವಂತಹ ವಿಧಾನ, ಅಥವಾ ದೇಹದಿಂದ ದುರ್ವಸ್ತುಗಳನ್ನು ವಿಸರ್ಜನೆ ಮಾಡಿದಾಗ ನಾವು ಹೇಗೆ ಶುಚಿಯಾಗಬೇಕು ಎಂಬಂತಹ ವಿಧಾನ, ಮಲ ವಿಸರ್ಜನೆ ಮಾಡಿದಂತಹ ಸಂದರ್ಭದಲ್ಲಿ ಆಗಲಿ, ಮೂತ್ರ ವಿಸರ್ಜನೆ ಮಾಡಿದಂತಹ ಸಂದರ್ಭದಲ್ಲಿ ಆಗಲಿ ನಾವು ಪುನಃ ಶುಚಿಯಾಗುವಂತಹದ್ದು ಹೇಗೆ ಎಂಬುದನ್ನು ಕುರಿತಂತಹ ವಿಧಾನಗಳಿವೆ. ಪರಂಪರೆ ಹೇಳಿದಂತಹ ವಿಧಾನಗಳಿವೆ. ಆ ವಿಧಾನಗಳನ್ನು ಶಿಕ್ಷಯೇತ್, ಯಾರು? ತಂದೆಯಾದವನು ಶಿಕ್ಷಯೇತ್, ಅಥವಾ ಗುರುವಾದವನು ಅವನು ಕಲಿಸಿಕೊಡ್ಬೇಕು. ಹಾಗೆ ಕಲಿಸಿಕೊಟ್ಟದ್ದು ಅವನ ಜೀವನದಲ್ಲಿ ಕೊನೆಯವರೆಗೆ ಆಚರಿಸಲ್ಪಡಬೇಕು. ಅವನು ತನ್ನ ಶಿಷ್ಯರಿಗೆ ಅಥವಾ ತನ್ನ ಮಕ್ಕಳಿಗೆ ಅದನ್ನು ಉಪದೇಶ ಮಾಡಬೇಕು. ಆ ಮಗು ಮತ್ತೆ ತನ್ನ ಗಾರ್ಹಸ್ಥ್ಯ ಧರ್ಮ ಬಂದಾಗ ಆತನ ಮಕ್ಕಳಿಗೆ ಅದನ್ನು ಉಪದೇಶಿಸಬೇಕು. ಹೀಗೆ ಪರಂಪರೆಯಿಂದ ಈ ಧರ್ಮಗಳು, ಈ ಧರ್ಮಾಚರಣೆಗಳು ಮುಂದುವರೆದುಕೊಂಡು ಬರಬೇಕು ಎಂಬುದಾಗಿ ನಮ್ಮ ಪ್ರಾಚೀನರು ಹೇಳಿದ್ದಾರೆ. ಆಮೇಲೆ ಆ ಶಿಕ್ಷೆಯೇ ಶೌಚಮಾದಿತಃ ಆಚಾರಂ ಅಗ್ನಿಕಾರ್ಯಂಚ, ಆಮೇಲೆ ಬೇರೆ ಬೇರೆ ಆಚರಣೆಗಳು, ಉಪಾಸನಾ ವಿಧಾನಗಳು, ಅಧ್ಯಯನ ವಿಧಾನಗಳು ಹೇಗೆ ಎಂಬಂತಹದ್ದನ್ನು ತೋರಿಸಿಕೊಡ್ಬೇಕು. ಆಮೇಲೆ ಅಗ್ನಿಕಾರ್ಯಾದಿ ನಿತ್ಯ ವಿಧಿಗಳೇನಿವೆ, ಅವುಗಳನ್ನು ಅನುಷ್ಠಾನಗಳೇನಿವೆ, ಆ ಅನುಷ್ಠಾನಗಳನ್ನು ಕಲಿಸಿಕೊಡಬೇಕು ಎಂಬುದಾಗಿ ಹೇಳ್ತಾರೆ. ಈ ಅಗ್ನಿಕಾರ್ಯ, ಬ್ರಹ್ಮಚಾರಿಯಾದವನು ಹೇಗೆ ಅಗ್ನಿ ಕಾರ್ಯವನ್ನು ನಡೆಸಿಕೊಂಡು ಹೋಗಬೇಕು, ಅವನು ಗೃಹಸ್ಥನಾದ ಮೇಲೆ ಹೇಗೆ ಗೃಹಿಣಿ ಗೃಹಸ್ಥರಿಬ್ಬರೂ ಸೇರಿಕೊಂಡು ಅಗ್ನಿ ಉಪಾಸನೆಯನ್ನು ಮಾಡಿಕೊಂಡು ಹೋಗಬೇಕು, ಔಪಾಸನ, ವೈಶ್ವದೇವ ಇತ್ಯಾದಿಗಳನ್ನು ಮಾಡಿಕೊಂಡು ಹೋಗಬೇಕು ಎಂಬಂತಹ ನಿಯಮಗಳಿವೆ. ಆ ವೈಶ್ವದೇವ ಎಂಬಂತಹದ್ದು ಪಾಪ ಪರಿಹಾರಾರ್ಥವಾಗಿ ಮಾಡುವಂತಹ ವಿಷಯಗಳು. ವೈಶ್ವದೇವ ಎಂಬಂತಹದ್ದಿದೆ, ಅದು ಅಗ್ನಿಯ ಉಪಾಸನೆ. ಅದರಲ್ಲಿ ಹೇಗೆ ಅದು. ಆಮೇಲೆ ಪಂಚಯಜ್ಞ ಎಂಬಂತಹದ್ದಿದೆ, ಪಂಚಯಜ್ಞದ ಆಚರಣೆಗಳು ಅಂತ ಹೇಳುವಂತಹದ್ದಿವೆ. ಇವೆಲ್ಲ ಯಾವುದಕ್ಕಾಗಿ ಮಾಡುವಂಥವು ಅಂತ ಹೇಳಿದ್ರೆ, ಈ ವೈಶ್ವದೇವಾದಿಗಳನ್ನು ಮಾಡುವಂತಹದ್ದು ಪಂಚಸೂನಾದೋಷ ಪರಿಹಾರಾರ್ಥವಾಗಿ. ಸೂನ ಅಂತ ಹೇಳಿದ್ರೆ ವಧಸ್ಥಾನ ಅಂತ ಅರ್ಥ. ವಧಸ್ಥಾನದಲ್ಲಿ ಏನಿರ್ತದೆ? ವಧಸ್ಥಾನದಲ್ಲಿ ಕೊಲೆ ಮಾಡುವಂತಹದ್ದಿರ್ತದೆ, ಕೊಲ್ಲುವಂತಹದ್ದಿರ್ತದೆ. ಕೊಲ್ಲುವಂತಹದ್ದು ಅಧರ್ಮ. ಆದ್ರೆ ಒಬ್ಬ ಗೃಹಸ್ಥನಾದವನಿಗೆ ಜೀವನ ಮಾಡಬೇಕಾದ್ರೆ ಕೆಲವು ಹಿಂಸೆಗಳು ಅನಿವಾರ್ಯ. ಹಿಂಸೆ ಅಂತ ಹೇಳಿದ್ರೆ ಒಂದು ಪ್ರಾಣಿಯನ್ನು ವಧಿಸಿ ಮಾಂಸವನ್ನು ಸೇವಿಸುವಂತಹದ್ದು, ಅದು ಮಾತ್ರವೇ ಹಿಂಸೆ ಅಲ್ಲ. ನಾನಾ ರೀತಿಯ ಹಿಂಸೆಗಳು ಬರ್ತವೆ. ಅದನ್ನೇ ಪಂಚಸೂನಾದೋಷಗಳು ಎಂಬುದಾಗಿ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದಂತಹ. ಪಂಚಸೂನಾ ಗೃಹಸ್ಥಸ್ಯ ಚುಲ್ಲಿ ಪೇಷಣ್ಯುಪಸ್ಕರ ಖಂಡನೀಚ ಒದಗುಂಭಶ್ಚ ಬದ್ಧತೆ ಯಾಸ್ತು ವಾಹಯನ್ ಅಂತ ಮನುಸ್ಮೃತಿಯಲ್ಲಿ ಹೇಳಿದೆ. ಯಾವುದು ಪಂಚಸೂನ ಅಥವಾ 5 ಅಂಥ ವಧೆಯ ಸಂದರ್ಭಗಳು, ಅಂದ್ರೆ ಪ್ರಾಣಿ ಹಿಂಸೆ ಮಾಡುವಂತಹ ಸಂದರ್ಭಗಳು. ಪ್ರಾಣಿ ಹಿಂಸೆಯನ್ನು ಮಾಡಬಾರದು ಎಂಬುದಾಗಿ ಧರ್ಮ ಹೇಳ್ತದೆ. ಆ ಪ್ರಾಣಿ ಹಿಂಸೆಯ ಧರ್ಮಗಳು, ಸಂದರ್ಭಗಳು ಯಾವುವು ಅಂತ ಹೇಳ್ತಾರೆ. ಅಲ್ಲಿ ಪಂಚಸೂನ, ಆದ್ದರಿಂದ 5 ವಧಸ್ಥಾನಗಳು ಅಥವಾ 5 ಹಿಂಸೆ ಸಂಭವಿಸುವಂತಹ ಸಂದರ್ಭಗಳು ಇವೆ ಮನುಷ್ಯನ ಅಥವಾ ಗೃಹಸ್ಥನ, ಮನುಷ್ಯನ ಅಂತಲ್ಲ, ಗೃಹಸ್ಥನ ಜೀವನದಲ್ಲಿ ಹಿಂಸೆ ಸಂಭವಿಸುವಂತಹ ಸಂದರ್ಭಗಳಿವೆ. ಯಾವುವು ಅಂತ ಹೇಳಿದ್ರೆ ಚುಲ್ಲಿ, ಪೇಷಣಿ, ಉಪಸ್ಕರ, ಖಂಡನಿ ಚ ಉದಕುಂಭಶ್ಚ ಬದ್ಧತೆ ಯಾಸ್ತು ವಾಹಯನ್. 5 ವಿಷಯಗಳನ್ನ ಹೇಳ್ತಾನೆ ಅಲ್ಲಿ. ಇವತ್ತಿಗೆ ಅದು 100 ಆಗಿರ್ಬೋದು, ಆ 5ರಲ್ಲಿ ಒಳಗೊಳ್ತವೆ ಎಂಬರ್ಥ. 5 ಯಾವುದು? ಚುಲ್ಲಿ, ಪೇಷಣಿ, ಉಪಸ್ಕರ, ಖಂಡನಿ, ಉದಕುಂಭ. ಇವು 5. ಈ 5ರಿಂದ ಹಿಂಸೆ ಉಂಟಾಗ್ತದೆ. ಅದಕ್ಕೆ ನಾವು ಪ್ರಾಯಶ್ಚಿತ್ತವನ್ನು ಮಾಡಿಕೊಡಬೇಕು ಎಂಬುದಾಗಿ ಧರ್ಮಶಾಸ್ತ್ರಕಾರರು ಹೇಳಿದ್ದಾರೆ. ಅದೇನು ಚುಲ್ಲಿ ಅಂತ ಹೇಳಿದ್ರೆ? ಚುಲ್ಲಿ ಅಂತ ಹೇಳಿದ್ರೆ ಒಲೆ ಎಂಬ ಅರ್ಥ. ಒಲೆಯಲ್ಲಿ ಬೆಂಕಿಯನ್ನು ಉರಿಸಲಾಗ್ತದೆ. ಆ ಬೆಂಕಿಯನ್ನು ಉರಿಸಿ ಪಾಕ ಮಾಡಲಾಗ್ತದೆ. ಆ ಪಾಕ ಮಾಡುವಂತಹ ಸಂದರ್ಭದಲ್ಲಿ ಇದು ಆಹಾರಕ್ಕಾಗಿ ಅದನ್ನು ಬೇಯಿಸುವಂತಹದ್ದು.
ಆಹಾರ ಯಾವುದಕ್ಕಾಗಿ? ಆಹಾರ ನಮ್ಮ ಜೀವನಕ್ಕಾಗಿ, ನಮ್ಮ ಜೀವನ ಧರ್ಮದ ಮಾರ್ಗಕ್ಕಾಗಿ, ಧರ್ಮದ ರಕ್ಷಣೆಗಾಗಿ ಮತ್ತು ಧರ್ಮದಲ್ಲಿ ನಡೆಯುವುದಕ್ಕಾಗಿ ಈ ಶರೀರ ಬೇಕು. ಈ ಶರೀರಕ್ಕೆ ಆಹಾರ ಬೇಕು. ಆಹಾರವನ್ನು ಸಿದ್ಧಪಡಿಸಬೇಕಾದ್ರೆ ಬೆಂಕಿ ಹಾಕಬೇಕು. ಬೆಂಕಿ ಹಾಕಬೇಕಾದ್ರೆ ಈ ಒಲೆ. ಆದ್ದರಿಂದ ಚುಲ್ಲಿ ಅಥವಾ ಒಲೆ ಅಂತ ಹೇಳಿದ್ರೆ ಅದು ಒಂದು ಪಾಪ ಕಾರ್ಯ ಸಂಭವಿಸುವಂತಹ ಸ್ಥಳ. ಆ ಒಲೆಯಲ್ಲಿ ಬೆಂಕಿ ಉರಿಯುವಾಗ ಅದರಲ್ಲಿ ಸಣ್ಣ ಸಣ್ಣ ಕೀಟಗಳೋ, ಹಾತೆಗಳೋ, ಕ್ರಿಮಿಗಳೋ ಇವೆಲ್ಲ ಆ ಬೆಂಕಿಯಿಂದಾಗಿ ಸುಟ್ಟು ಹೋಗಬಹುದು, ತಮ್ಮ ಪ್ರಾಣಗಳನ್ನೇ ಬಿಟ್ಟು ಬಿಡಬಹುದು. ಅದೇನು? ಅದು ಹಿಂಸೆ. ಅಲ್ಲಿ ಹಿಂಸೆ ಆಗ್ತದೆ. ಒಂದು ಅದು. ಎರಡನೇದು ಪೇಷಣಿ. ಪೇಷಣಿ ಅಂತ ಹೇಳಿದ್ರೆ ಈ ಅರೆಯುವ ಕಲ್ಲು ಇತ್ಯಾದಿ ಅಥವಾ ಬೀಸುವ ಕಲ್ಲು ಇತ್ಯಾದಿ. ಇವತ್ತಿಗೆ ಅವೆಲ್ಲ ಇಲ್ಲದೆ ಇರಬಹುದು, ಇಲ್ಲದೆ ಇದ್ರು ಮತ್ತೆ ಅದರ ಪರ್ಯಾಯವಾಗಿ ಬೇರೆ ವ್ಯವಸ್ಥೆಗಳಿವೆ. ಅದರಲ್ಲಿಯೂ ಅದನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ಪ್ರಾಣಿಗಳಿಗೆ, ನಮ್ಗೆ ಗೊತ್ತಾಗದಷ್ಟು ಸಣ್ಣ ಗಾತ್ರದ ಪ್ರಾಣಿಗಳಿಗೆ ಅವುಗಳಿಗೆ ಹಿಂಸೆ ಆಗಬಹುದು. ಉಪಸ್ಕರ. ಉಪಸ್ಕರ ಅಂತ ಹೇಳಿದ್ರೆ ನಾವು ನಿತ್ಯ ಜೀವನದಲ್ಲಿ ಬಳಸುವಂತಹ ಉಪಕರಣಗಳು, ಹಿಡಿಸೂಡಿಯಿಂದ ತೊಡಗಿ ಉಪಕರಣಗಳು. ಹಿಡಿಸೂಡಿ ಇರಬಹುದು, ಅಥವಾ ಗಾಡಿಗಳು ಇರಬಹುದು, ಅಥವಾ ನೀರಿನ ರಾಟೆ ಇರಬಹುದು, ಅಥವಾ ಇನ್ನೇನೋ ಇರಬಹುದು. ನಾವು ನಿತ್ಯ ಜೀವನಕ್ಕೆ ಬೇಕಾಗಿ ಉಪಯೋಗ ಮಾಡುವಂತಹ ಪರಿಕರಗಳು, ಉಪಕರಣಗಳು, ಉಪಸ್ಕರ. ಈ ಗುಡಿಸುವಂತಹ ಸಂದರ್ಭದಲ್ಲಿ ಸಣ್ಣ ಸಣ್ಣ ಜೀವಿಗಳಿಗೆ ಪೆಟ್ಟಾಗಬಹುದು. ಹಿಂಸೆ ಆಯ್ತು ತಾನೆ? ಹಿಂಸೆ ಆಗಬಾರ್ದು, ಯಾರಿಗೂ ಹಿಂಸೆ ಮಾಡಬಾರದು. ನಮ್ಮ ಧರ್ಮ ಹೇಳ್ತದೆ ಎಲ್ಲರಿಗೂ ಶಾಂತಿ ಉಂಟಾಗಬೇಕು. ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ, ಇದು ನಮ್ಮ ಧರ್ಮ ಹೇಳುವಂತಹದ್ದು. ಶಾಂತಿ ಉಂಟಾಗಬೇಕಾದ್ದು ಎರಡು ಕಾಲಿನ ಮನುಷ್ಯರಿಗೆ ಮಾತ್ರ ಶಾಂತಿ ಉಂಟಾದ್ರೆ ಸಾಲದು. ಶಂಚತುಷ್ಪದೇ, 4 ಕಾಲಿನ ಜೀವಿಗಳಿಗೂ ಶಾಂತಿ ಉಂಟಾಗಬೇಕು ಎಂಬುದಾಗಿ ನಮ್ಮ ಧರ್ಮ ಹೇಳ್ತದೆ. ಅಂದ್ರೆ ಅವುಗಳಿಗೂ ಹಿಂಸೆ ಮಾಡುವ ಅಥವಾ ಅವುಗಳನ್ನು ಕೊಲ್ಲುವ, ನಾಶ ಮಾಡುವ ಅಧಿಕಾರ ನಮಗಿಲ್ಲ. ಲೋಕದಲ್ಲಿ ಅವುಗಳಿಗೂ ಜೀವಿಸುವ ಅಧಿಕಾರ ಇದೆ. ಆದ್ರೆ ನಾವು ಜೀವಿಸುವಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಗೊತ್ತಿಲ್ಲದೆ ಕೆಲವು ಇಂಥ ಹಿಂಸೆಗಳು ಆಗಿ ಹೋಗಬಹುದು. ಆ ಆಗಿ ಹೋದಂತಹ ಹಿಂಸೆಗಳಿಗೆ ನಾವು ಪರಿಹಾರಾದಿಗಳನ್ನು ಮಾಡಿಕೊಡಬೇಕು. ಆಮೇಲೆ ಉಪಸ್ಕರ. ಖಂಡನೀಚೋದ ಕುಂಭಶ್ಚ. ಖಂಡನಿ ಅಂತ ಹೇಳಿದ್ರೆ ಉಲೂಖಲ ಮುಸಲ ಇತ್ಯಾದಿಗಳು. ಅಲ್ಲಿ ಕುಟ್ಟುವುದು ಇತ್ಯಾದಿ, ಈಗ ಭತ್ತ ಕುಟ್ಟುವುದು, ಅಕ್ಕಿ ಮಾಡುವುದು ಇತ್ಯಾದಿ ಎಲ್ಲ ಇವೆ ಅಲ್ಲ, ಅವು. ಉಲೂಖಲ ಅಂತ ಹೇಳಿದ್ರೆ ಹುಳಿ. ಆಮೇಲೆ ಮುಸಲ ಅಂತ ಹೇಳಿದ್ರೆ ಒನಕೆ. ಒನಕೆ ಮತ್ತು ಭತ್ತದ ಕುಳಿ, ಕುಟ್ಟುವ ಕುಳಿ. ಅದು ಭತ್ತ ಅಂತ ಮಾತ್ರ ಅಲ್ಲ, ಯಾವ ಧಾನ್ಯವನ್ನಾದ್ರೂ ಹೀಗೆ ಕುಟ್ಟಿ ಅದರ ಸಿಪ್ಪೆಯನ್ನು ತೆಗೆದು ಒಳಗಿನ ಕಾಳನ್ನು ಸಂಗ್ರಹ ಮಾಡುವಂತಹದ್ದು ಪದ್ಧತಿ. ಭತ್ತ ಇರಬಹುದು, ಜೋಳ ಇರಬಹುದು, ಗೋಧಿ ಇರಬಹುದು, ಇನ್ನೊಂದಿರಬಹುದು. ಒಂದೊಂದು ಪ್ರದೇಶದಲ್ಲಿ ಒಂದೊಂದಿರಬಹುದು. ಆದ್ರೆ ಇಂತಹದ್ದು ಈ ಖಂಡನಿ ಎಂಬಂತಹ ಸಾಧನ ಅದು ಹಿಂಸೆಯನ್ನು ಉಂಟು ಮಾಡುವಂತಹದ್ದೇ ಆಗ್ತದೆ ಎಂಬುದನ್ನು ಗಮನಿಸಬೇಕು. ಆದ್ದರಿಂದ ಅಲ್ಲಿ ಉಂಟಾಗುವಂತಹ ಹಿಂಸೆ ಅದು ಅನಿವಾರ್ಯ, ಮಾಡಬೇಕಾದಂತಹದ್ದು. ನಾವು ಧರ್ಮ ಮಾರ್ಗದಲ್ಲಿ ನಡೆಯಬಾರದು, ಅಧರ್ಮವನ್ನು ಮಾಡುವುದು ಎಂಬ ಉದ್ದೇಶದಿಂದ ಮಾಡಿದಂತಹದ್ದಲ್ಲ. ನಮ್ಮ ಜೀವನ ಧರ್ಮ ನಮಗೆ ಒಂದು ಆಹಾರವನ್ನು ಸಿದ್ಧಪಡಿಸಿಕೊಳ್ಳುವಂತಹದ್ದು ನಮ್ಮ ಧರ್ಮವೇ, ನಮ್ಮ ಕರ್ತವ್ಯವೇ. ಆ ಕರ್ತವ್ಯವನ್ನು ನಿರ್ವಹಣೆ ಮಾಡುವಾಗ ಅಕಸ್ಮಾತ್ತಾಗಿ ಇಂಥದ್ದೆಲ್ಲ ಆಗಿ ಹೋಗುವಂತಹದ್ದು ಅನಿವಾರ್ಯ. ಆದ್ದರಿಂದ ಅವುಗಳಿಗೆ ನಾವು ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಳ್ಬೇಕು. ಹಾಗೆ ಕೊನೆಯದ್ದು ಹೇಳ್ತಾನೆ ಉದಕುಂಭಶ್ಚ ಅಂತ. ನೀರಿನ ಬಿಂದಿಗೆ ಅಥವಾ ನೀರಿನ ಗಡಿಗೆ ಅದು ಕೂಡ ಪಾಪವನ್ನು ಉಂಟು ಮಾಡ್ತದೆ, ಹಿಂಸೆಯನ್ನು ಉಂಟು ಮಾಡ್ತದೆ. ಹೇಗೆ? ನಾವು ಮೊದಲೆಲ್ಲ ಬಾವಿಯಿಂದ ನೀರು ಎತ್ತುವಂತಹದ್ದು. ಹೇಗೆ ಎತ್ತುವುದು ಅಂತ ಹೇಳಿದ್ರೆ, ಕೊಡಪಾನಕ್ಕೆ ಉರುಳಿನಲ್ಲಿ ಕೊಡಪಾನವನ್ನು ಬಂಧಿಸಿ ಬಾವಿಗೆ ಹಗ್ಗವನ್ನು ರಾಟೆಯ ಮೂಲಕ ಇಳಿಸಿ ನೀರನ್ನು ತುಂಬಿಸಿ ಮೇಲಕ್ಕೆ ಎಳೆದುಕೊಳ್ಳುವಂತಹದ್ದು ಬಾವಿಯಿಂದ ಆದ್ರೆ. ಅಥವಾ ನೀವು ಬೇರೆ ಹೊಳೆಯಿಂದಲೋ ಅಂತ ಆದ್ರೆ ಪಾತ್ರೆಯನ್ನು ಮುಳುಗಿಸಿ ತೆಗೆದುಕೊಂಡು ಬರುವಂತಹ. ಹೀಗೆ ನೀರಿನ ಪಾತ್ರವನ್ನು, ನೀರಿನ ಬಿಂದಿಗೆಯನ್ನು ಕೊಂಡೋಗಿ ಮುಳುಗಿಸಿ ತೆಗೆದುಕೊಂಡು ಬರುವಂತಹ ಸಂದರ್ಭದಲ್ಲಿಯೂ ಹಿಂಸೆ ಉಂಟಾಗ್ತದೆ. ಅಲ್ಲಿರುವ ನೀರಿನಲ್ಲಿರುವ ಸಣ್ಣ ಸಣ್ಣ ಜೀವಿಗಳಿಗೆ, ಜಂತುಗಳಿಗೆ ಹಿಂಸೆ ಉಂಟಾಗಬಹುದು. ಆ ಹಿಂಸೆಯನ್ನು ನಾವು ಮಾಡಬಾರದು. ಅದು ಕೂಡ ಮಾಡಬಾರದಂತಹ ವಿಷಯ. ಅಂಥದ್ದು ಮಾಡಿದರೆ ನಾವು ವೈಶ್ವದೇವಾದಿಗಳನ್ನು ಮಾಡಿ ಅದರಲ್ಲಿ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಡಬೇಕು ಎಂಬಂತಹದ್ದೆಲ್ಲ ಇದೆ. ಇದು ಕೂಡ ನಮ್ಮ ವೈದಿಕ ಜೀವನದಲ್ಲಿ ನಿತ್ಯ ಧರ್ಮಾಚರಣೆಗೆ ಸೇರಿದಂತಹ ವಿಷಯ. ಸಂಧ್ಯಾವಂದನೆ ಉಂಟಲ್ಲ, ಸಂಧ್ಯಾವಂದನೆ ಅಲ್ಲದೆ ಈ ತರದ ಅಗ್ನಿ ಕಾರ್ಯಾದಿಗಳು, ಅಗ್ನಿಯಲ್ಲಿ ಮಾಡುವ ಕಾರ್ಯ ಎಂಬರ್ಥ. ಗೃಹಸ್ಥನಾದವನು ಮಾಡುವಂತಹ
ಔಪಾಸನ ಮತ್ತು ಔಪಾಸನ ಅಂದ್ರೆ ನಿತ್ಯ ಅಗ್ನಿ ಉಪಾಸನೆ, ಪ್ರತಿನಿತ್ಯದ ಅಗ್ನಿ ಉಪಾಸನೆ. ಅದು ಸಾಯಂ ಪ್ರಾತರ ಉಪಾಸನ ಅಂತ, ಬೆಳಗಿನ ಜಾವದಲ್ಲಿ ಮತ್ತು ಸಂಜೆಯ ಹೊತ್ತಿಗೆ ಪ್ರತ್ಯೇಕವಾಗಿ ಮಾಡುವಂತಹ ಅಗ್ನಿ ಕಾರ್ಯದ ಪದ್ಧತಿ. ಇವೆಲ್ಲವೂ ನಿತ್ಯ ಮಾಡಬೇಕಾದಂತಹದ್ದು, ಗೃಹಸ್ಥನಾದವನು ನಿತ್ಯ ಮಾಡಿಕೊಂಡು ಬರಬೇಕಾದಂತಹ ಅನುಷ್ಠಾನ ಇತ್ಯಾದಿಗಳು. ಈ ಅನುಷ್ಠಾನ ಯಾಕೆ ಅಂತ, ಇದಕ್ಕೆಲ್ಲ ಧರ್ಮಶಾಸ್ತ್ರಗಳು ತುಂಬಾ ವಿಷಯಗಳನ್ನು ಹೇಳ್ತವೆ. ಅಲ್ಲಿ ಈ ಪ್ರತಿನಿತ್ಯವೂ ಬೆಳಗಿನ ಜಾವ ಪ್ರಾತರ ಉಪಾಸನದಲ್ಲಿ, ಸಾಯಂಕಾಲ ಸಾಯಮ ಉಪಾಸನದಲ್ಲಿ ಅಗ್ನಿಗೆ ಆಹುತಿಯನ್ನು ಕೊಟ್ಟು, ಉರಿಹಿ ಸಾಮಾನ್ಯವಾಗಿ ಭತ್ತದ ಆಹುತಿಯನ್ನು ಕೊಡುವಂತಹದ್ದು. ಈ ಆಹುತಿಯನ್ನು ಕೊಟ್ಟು ಅಗ್ನಿಯನ್ನು ಕಾಪಾಡ್ತಾ ಇರಬೇಕು. ಈ ಅಗ್ನಿಯನ್ನು ಈ ರೀತಿ ಕಾಪಾಡುವಂತಹದ್ದು ಇದೆಯಲ್ಲ, ಇದು ಯಾಕೆ ಅಂತ ಕೇಳಿದ್ರೆ, ಅದು ಕೊನೆಗೆ ಒಂದು ವಿಶೇಷವಾದಂತಹ ಯಜ್ಞವನ್ನು ಮಾಡುವುದಕ್ಕಾಗಿ. ಕೊನೆಗೆ ಮಾಡುವಂತಹ ಯಜ್ಞ ಯಾವುದು? ಅದಕ್ಕೆ ಅಂತ್ಯೇಷ್ಟಿ ಎಂಬುದಾಗಿ ಹೆಸರು. ಅಂತ್ಯದಲ್ಲಿ ಮಾಡುವಂತಹ ಯಜ್ಞ. ಇಷ್ಟಿ ಅಂದ್ರೆ ಯಜ್ಞ, ಅಂತ್ಯೇಷ್ಟಿ. ಅಂತ್ಯೇಷ್ಟಿ ಅಂದ್ರೆ ಏನು? ಅಂತ್ಯೇಷ್ಟಿ ಅಂದ್ರೆ ಶರೀರವನ್ನು ದಹಿಸುವುದು, ದಹನ ಕಾರ್ಯ, ಅದುವೇ ಅಂತ್ಯೇಷ್ಟಿ. ಅಂತ್ಯೇಷ್ಟಿ ಮಾಡುವುದಲ್ಲಿ ಆತನೇ ಇರುವುದಿಲ್ಲ, ಆತನ ಮಗನೋ ಅಥವಾ ಅಧಿಕಾರಿ ಆದಂಥವನು ಇರ್ತಾನೆ, ಆತನು ಅಂತ್ಯೇಷ್ಟಿಯನ್ನು ನಿರ್ವಹಿಸ್ತಾನೆ. ಹಾಗೆ ನಿರ್ವಹಿಸುವಾಗ ನೀವು ಯಾರಾದರೂ ವೈದಿಕ ವಿದ್ವಾಂಸರ ಹತ್ರ ಕೇಳಿದರೆ ಅವರು ಹೇಳ್ತಾರೆ, ಆ ನಿತ್ಯ ಔಪಾಸನ ಇತ್ಯಾದಿಗಳನ್ನು ಮಾಡುವಂಥವನು ಅಥವಾ ಎಲ್ಲರೂ ಮಾಡಬೇಕಾದಂಥದ್ದು, ಗೃಹಸ್ಥರಾದವರು ಮಾಡಬೇಕಾದಂತಹದ್ದು, ಅಲ್ಲಿ ಎಷ್ಟು ದಿವಸದಿಂದ ಆ ಉಪಾಸನ ವಿಚ್ಛಿತ್ತಿ ಉಂಟಾಗಿದೆಯೋ ಅಷ್ಟು ದಿನದ ಆಹುತಿಗಳನ್ನೆಲ್ಲ ಅಗ್ನಿಗೆ ಸಮರ್ಪಿಸಿ, ಆ ಅಗ್ನಿಯನ್ನು ಪುನಃ ಸ್ಥಾಪಿಸಿಕೊಂಡು ಆ ಅಗ್ನಿಯಲ್ಲಿ ಅಂತ್ಯ ಸಂಸ್ಕಾರವನ್ನು, ಮೃತನ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು. ಆದ್ದರಿಂದ ಮೃತನಿಗೆ ಅಂತ್ಯ ಸಂಸ್ಕಾರ ಅವನು ಉಪಾಸಿಸಿಕೊಂಡು ಬಂದಂತಹ ಅಗ್ನಿಯಲ್ಲಿಯೇ ನಡೆಯಬೇಕು. ಅವನು ಪ್ರತಿ ದಿವಸವೂ ಪ್ರಾತರಗ್ನಿ ಕಾರ್ಯ ಅಥವಾ ಪ್ರಾತರ ಉಪಾಸನ, ಸಾಯಮ ಉಪಾಸನದಲ್ಲಿ ಉಪಾಸನೆ ಮಾಡಿಕೊಂಡು ಬಂದಂತಹ ಅಗ್ನಿ ಯಾವುದಿದೆಯೋ ಅದರಲ್ಲಿಯೇ ಅವನ ಅಂತ್ಯೇಷ್ಟಿ ಆಗಬೇಕು. ಹಾಗೆ ಆ ಅಂತ್ಯೇಷ್ಟಿಯಲ್ಲಿ ಈಗ ಯಾವುದೇ ಹೋಮಾದಿಗಳನ್ನು ಮಾಡುವಾಗ ನೀವು ವೈದಿಕರಲ್ಲಿ ಕೇಳಿ, ಅಲ್ಲಿ ಹವಿಸ್ಸು ಯಾವುದು, ದೇವತೆ ಯಾವುದು ಇತ್ಯಾದಿಗಳನ್ನೆಲ್ಲ ಹೇಳಲಿಕ್ಕುಂಟು. ಹಾಗೆ ಈ ಅಂತ್ಯೇಷ್ಟಿ ಅಥವಾ ಶವ ಸಂಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಶವಂ ಹವಿಹಿ ಅಂತ ಹೇಳಲಾಗ್ತದೆ. ಹವಿಸ್ಸು ಯಾವುದು ಅಂತ ಹೇಳಿದ್ರೆ ಶವ, ಆ ಶವವೇ ಹವಿಸ್ಸು. ಆ ಶವವೆಂಬಂತಹ ಹವಿಸ್ಸನ್ನು ಕೊನೆಗೆ ಅಂತ್ಯೇಷ್ಟಿಯಲ್ಲಿ ಸಮರ್ಪಣೆ ಮಾಡುವಂತಹದ್ದು. ಆತ ಜೀವಮಾನ ಇಡೀ ಆ ಉಪಾಸನೆ ಮಾಡಿಕೊಂಡು ಬಂದಂತಹ ಅಗ್ನಿಗೆ ಆತನ ಶವವೇ ಹವಿಸ್ಸಾಗಿ ಸಮರ್ಪಿಸಲ್ಪಡ್ತದೆ ಎಂಬಂತಹ. ಹೀಗೆ ಈ ತರ ನಿತ್ಯೋಪಾಸನೆಯ ವಿಧಾನಗಳನ್ನೆಲ್ಲ ನಮ್ಮವರು, ನಮ್ಮ ಪ್ರಾಚೀನರು, ಧರ್ಮಶಾಸ್ತ್ರಕಾರರು ನಿಯತವಾಗಿ ಹೀಗೆ ಇರಬೇಕು ಎಂಬಂತಹ ವಿಧಾನಗಳನ್ನು ಹೇಳಿದ್ದಾರೆ. ಇವತ್ತು ನಾವು ಅದೆಲ್ಲವನ್ನು ಬಿಟ್ಟಿದ್ದೇವೆ. ಅಷ್ಟವಿಷ್ಟ ಸಂಧ್ಯಾವಂದನೆ ಇತ್ಯಾದಿಗಳನ್ನು ಮಾತ್ರ ಉಳಿಸಿಕೊಂಡಿದ್ದೇವೆ. ಅಗ್ನಿಪಾಸನೆ ಎಂಬಂತಹದ್ದು ಹೊರಟು ಹೋಗಿದೆ. ಯಾವುದಾದ್ರೂ ವಿಶೇಷವಾದಂತಹ ಕಾರ್ಯವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಆ ಉಪಾಸಕನ ಅಗ್ನಿಯಲ್ಲಿಯೇ ಅದನ್ನು ಉಪಾಸಿಸಬೇಕು ಅಂತ ಆದರೆ ಅಲ್ಲಿ ಸದ್ಯಸಂಧಾನ ಎಂಬಂತಹ ವಿಧಾನದಿಂದ ಆ ಅಗ್ನಿ ಉಂಟು ಎಂಬುದಾಗಿ ಭಾವಿಸಿಕೊಂಡು ಅದನ್ನು ಆ ಅಗ್ನಿಯಲ್ಲಿ ಬೇಕಾದಂತಹ ಕೆಲಸಗಳನ್ನು ಮಾಡಿ ಬಿಡುವಂತಹ ಒಂದು ಕ್ರಮ ಉಳಿದು ಬಂದಿದೆ. ಇಲ್ಲದೇ ಇದ್ರೆ 11 ದಿವಸಗಳಿಗಿಂತ ಹೆಚ್ಚು ಒಂದು ಅಗ್ನಿ ವಿಚ್ಛಿತ್ತಿಯಾಗಿರಬಾರದು ಎಂಬಂತಹ ನಿಯಮ ಉಂಟು. ಅದಕ್ಕೆ ಪುನಃಸಂಧಾನ ಎಂಬಂತಹ ಇನ್ನೊಂದು ಕ್ರಿಯೆಯ ಮೂಲಕ ಅಗ್ನಿಯನ್ನು, ಉಪಾಸನ ಅಗ್ನಿಯನ್ನು ಪುನಃ ಪ್ರಸ್ಥಾಪಿಸಿಕೊಡಬೇಕು. ಹೀಗೆಲ್ಲ ಕ್ರಮಗಳಿವೆ. ನಿತ್ಯ ಜೀವನದ ವಿಧಾನ ಹೀಗೆ ಅಂತೇಳಿ, ಇದು ಧಾರ್ಮಿಕ ಆಚರಣೆಯ ಜೀವನದಲ್ಲಿ ಇಂಥದ್ದೆಲ್ಲ ಇದೆ ಗೃಹಸ್ಥ ಧರ್ಮದಲ್ಲಿ ಎಂಬುದನ್ನು ನಾವು ಗಮನಿಸಬೇಕಾದಂತಹದ್ದು. ಇರ್ಲಿ ಅಂತೂ ಈ ಹಾಗಾದ್ರೆ ಪಂಚಯಜ್ಞಗಳು ಅಂತ ಇವೆ, ಅದು ಇವನೇ ಮಾಡಬೇಕಾದಂತಹದ್ದು, ಗೃಹಸ್ಥನಾದವನು ಮಾಡಬೇಕಾದಂಥದ್ದು. ಯಾವುದು ಅಂತ ಹೇಳಿದ್ರೆ ಬ್ರಹ್ಮಯಜ್ಞ, ಪಿತೃಯಜ್ಞ, ಆಮೇಲೆ ದೇವಯಜ್ಞ, ಭೂತಯಜ್ಞ ಮತ್ತೆ ಮನುಷ್ಯ ಯಜ್ಞ ಅಂತ 5 ಯಜ್ಞಗಳು. ಇದು ಕೂಡ ಗೃಹಸ್ಥ ಮಾಡಬೇಕಾದಂತಹ ವಿಷಯಗಳು. ಇದು ಯಾವುದು ಎಂಬುದನ್ನು ವಿವರಿಸಿ ಹೇಳಿದ್ದಾರೆ ನೋಡಿ. ಅಧ್ಯಾಪನಂ ಬ್ರಹ್ಮಯಜ್ಞ, ಪಿತೃಯಜ್ಞಸ್ತು ತರ್ಪಣಂ, ಹೋಮೋ ದೈವೋ ಬಲಿರ್ಭೌತೋ ನೃಯಜ್ಞೋ ತಿಥಿ ಪೂಜನಂ ಎಂಬುದಾಗಿ ಶಾಸ್ತ್ರ ಹೇಳ್ತದೆ. ಬ್ರಹ್ಮಯಜ್ಞ, ಬ್ರಹ್ಮ ಅಂದ್ರೆ ವೇದ ಅಂತ ಅರ್ಥ. ವೇದಾಧ್ಯಯನ ಎಂಬುದು ಬ್ರಾಹ್ಮಣ ಆದವನಿಗೆ ಕರ್ತವ್ಯ, ಆತ ಮಾಡಲೇಬೇಕು. ಅದು ಹಾಗಾದ್ರೆ ಅದು ಯಾವುದು ಅಂತ ಕೇಳಿದ್ರೆ ಬ್ರಹ್ಮಯಜ್ಞ. ಅದು ಬ್ರಹ್ಮಯಜ್ಞ, ವೇದಾಧ್ಯಯನ ಎಂಬಂತಹದ್ದು ಬ್ರಹ್ಮಯಜ್ಞ. ಅದು ಯಾವುದು? ಅಧ್ಯಾಪನಂ ಬ್ರಹ್ಮಯಜ್ಞ, ವಿದ್ಯೆಯನ್ನು ಕಲಿಯುವುದು ಮತ್ತು ಕಲಿಸುವುದು. ಇದು ಬ್ರಹ್ಮಯಜ್ಞಕ್ಕೆ ಸಂಬಂಧಪಟ್ಟಂತಹದ್ದು.
ವಿದ್ಯೆಯನ್ನು ಬ್ರಹ್ಮಚರ್ಯದಲ್ಲಿ ಪೂರ್ತಿ ಕಲಿತು ಆಮೇಲೆ ಅದನ್ನು ಅಧ್ಯಾಪನ ಮಾಡಬೇಕು. ಗೃಹಸ್ಥನಾದವನು ಅದನ್ನು ಶಿಷ್ಯನಿಗೆ ಅಧ್ಯಾಪನ ಮಾಡಬೇಕು. ಆ ರೀತಿಯಲ್ಲಿ ವಿದ್ಯೆ ಪರಂಪರೆಯಾಗಿ ಮುಂದೆ ಹೋಗುವ ಹಾಗೆ ಮಾಡುವಂತಹದ್ದು ಆತನ ಕರ್ತವ್ಯ. ಆದ್ರಿಂದ ಅಧ್ಯಾಪನಂ ಬ್ರಹ್ಮಯಜ್ಞ. ತಾನು ಕಲಿತದ್ದನ್ನು ತಾನೇ ಮರೆತು ಬಿಡುವಂತಹದ್ದಲ್ಲ, ಅಥವಾ ಇನ್ನೊಬ್ಬನಿಗೆ ಈ ವಿದ್ಯೆಯನ್ನು ನಾನು ಕೊಡುವುದಿಲ್ಲ ಎಂಬುದಾಗಿ ಹಠಮಾರಿಯಾಗಿರುವಂತಹದ್ದು ಕೂಡ ಸರಿಯಲ್ಲ. ಏನು ಮಾಡಬೇಕು ಅಂತ ಕೇಳಿದ್ರೆ ಆತ ಅದನ್ನು ಕಲಿಸಬೇಕು. ಕಲಿಸುವುದೇ ಅಧ್ಯಾಪನ. ಅಧ್ಯಾಪನವೇ ಬ್ರಹ್ಮಯಜ್ಞ. ಆಮೇಲೆ ಪಿತೃಯಜ್ಞಸ್ತು ತರ್ಪಣಂ. ಪಿತೃಗಳನ್ನು ತರ್ಪಣದ ಮೂಲಕ ಪ್ರತಿದಿನ ದೇವ ಋಷಿ ಪಿತೃತರ್ಪಣ ಎಂಬುದಾಗಿ ಉಂಟು. ಗೃಹಸ್ಥನಾದವನು ದೇವತರ್ಪಣ, ಋಷಿ ತರ್ಪಣ ಮತ್ತೆ ಪಿತೃತರ್ಪಣಗಳನ್ನು ಮಾಡಬೇಕು. ಅದು ತರ್ಪಣ ಎಂಬಂತಹದ್ದು ಅದು ಪಿತೃಯಜ್ಞ ಆಗ್ತದೆ. ಹೋಮೋ ದೈವೋ. ಹೋಮ ಎಂಬಂತಹದ್ದು ದೈವಯಜ್ಞ. ನಿತ್ಯಾನುಷ್ಠಾನದಲ್ಲಿ ಮಾಡಬೇಕಾದಂತಹ ಹೋಮಗಳು ಮತ್ತು ಇತರ ಹೋಮಗಳು ಇವೆಲ್ಲ ದೈವಯಜ್ಞಗಳು. ಬಲಿರ್ಭೌತೋ. ಬಲಿ ವಿಸರ್ಜನೆ ಮಾಡುವಂತಹದ್ದು ಇದು ಭೂತಯಜ್ಞ ಎಂಬುದಾಗಿ. ಅಂದ್ರೆ ಲೋಕದಲ್ಲಿರುವ ಇತರ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಗಳು, ಕೀಟಗಳೇನಿವೆ ಇವುಗಳಿಗೂ ಗೃಹಸ್ಥನಾದವನು ಸಮರ್ಪಣೆ ಮಾಡಬೇಕು. ಏನದು? ಅದಕ್ಕೆ ಬಲಿ ಎಂಬುದಾಗಿ ಹೆಸರು. ಬಲಿ ಹರಣ ಮಾಡಬೇಕು. ಬಲಿ ಅದು ಇರುವೆಗಳು ಆ ಬಲಿಯಾಗಿ ಹಾಕಿದಂತಹ ಅನ್ನವನ್ನು ತಿನ್ನಬಹುದು. ಕ್ರಿಮಿಗಳು, ಕೀಟಗಳು, ಹಕ್ಕಿಗಳು ಎಲ್ಲವೂ ತಿಂದು ಹೋಗಬಹುದು. ಪ್ರಾಣಿಗಳು ತಿಂದು ಹೋಗಬಹುದು. ಇದು ಆಗಬೇಕಾದಂತಹದ್ದು ಎಂಬುದಾಗಿ ಹೇಳ್ತಾನೆ. ಅದು ಬಲಿರ್ಭೌತೋ. ನೃಯಜ್ಞೋತಿಥಿ ಪೂಜನಂ. ಅತಿಥಿಗಳ ಪೂಜನ. ಅತಿಥಿಗಳು ತನ್ನ ನಿತ್ಯಾನುಷ್ಠಾನ ಇತ್ಯಾದಿ ಎಲ್ಲ ಆಗಿ ಗೃಹಸ್ಥನಾದವನು ಹೊರಗೆ ಬಂದು ನಿಲ್ಲಬೇಕಂತೆ. ಯಾರಾದರೂ ಅತಿಥಿಗಳು ಬರ್ತಾರೋ ಎಂಬುದಾಗಿ ನೋಡ್ಬೇಕು. ನೋಡಿ ಅವರನ್ನು ಬಂದಿದ್ರೆ ಅವರನ್ನು ಸ್ವಾಗತಿಸಿ ಅವರಿಗೆ ಯೋಗ್ಯವಾದಂತಹ ಉಪಚಾರಾದಿಗಳನ್ನು ಮಾಡಿ ಅವನ ಹಸಿವನ್ನು ನೀಗಿಸುವಂತಹ ಕೆಲಸವನ್ನು ಮಾಡಬೇಕು. ಇದು ಗೃಹಸ್ಥನಾದವನ ಕರ್ತವ್ಯ. ಆದ್ದರಿಂದ ಇವತ್ತಿನ ಜೀವನದಲ್ಲಿ ನಮಗೆ ಇಂಥದ್ದು ಇಲ್ವೇ ಇಲ್ಲ. ಜೀವನದಲ್ಲಿ ಇದು ಹೊರಟು ಹೋಗಿದೆ. ಹಳ್ಳಿಗಳಲ್ಲಿ ಅತಿಥಿಗಳು ಬರುವಂತಹದ್ದು, ಊಟ ಇತ್ಯಾದಿಗಳನ್ನು ಮಾಡುವಂತಹದ್ದು ಇರಬಹುದು. ನಮಗೆ ಪೇಟೆಯ ಜೀವನದಲ್ಲಿ ಅದನ್ನು ಇನ್ನಷ್ಟು ನಾವು ಮರೆತು ಬಿಟ್ಟಿದ್ದೇವೆ. ಅಂಥ ಕಾಲ ಬಂದಿದೆ. ಆದ್ದರಿಂದ ಅತಿಥಿ ಪೂಜನ ಎಂಬಂತಹದ್ದು ಕೂಡ ಬಹಳ ಮುಖ್ಯವಾದಂತಹ ವಿಷಯ. ನೃಯಜ್ಞೋ ಅತಿಥಿ ಪೂಜನಂ. ಅತಿಥಿಗಳನ್ನು ಪೂಜಿಸುವುದು ಅಂದ್ರೆ ಅವರನ್ನು ಉಪಚರಿಸಿ ಅವರನ್ನು ತೃಪ್ತಿಪಡಿಸುವುದು ಎಂಬರ್ಥ. ಅಂದ್ರೆ ಅವರಿಗೆ ಆಹಾರವನ್ನು ಒದಗಿಸುವುದು. ಆದ್ದರಿಂದ ಗೃಹಸ್ಥನಾದವನಿಗೆ ತಾನು ತನ್ನ ನಿತ್ಯಾನುಷ್ಠಾನ ಕಾರ್ಯಗಳನ್ನು ಮಾಡುವುದಲ್ಲದೆ ಉಳಿದ 3 ಆಶ್ರಮವಾಸಿಗಳನ್ನು ಸಾಕುವುದು ಮತ್ತು ಅತಿಥಿಗಳನ್ನು ಸಾಕುವುದು. ಯಾರು ಅನ್ನಾರ್ಥಿಗಳಾಗಿ ಬಂದಿದ್ದಾರೋ ಅವರನ್ನು ಸಾಕುವುದು. ನಮ್ಮ ಪ್ರಾಚೀನ ಕಾಲದಲ್ಲಿ ಹೋಟೆಲ್ ಎಂಬಂತಹ ವ್ಯವಸ್ಥೆಯೇ ಇರಲಿಲ್ಲ. ಅನ್ನ ವಿಕ್ರಯ ಎಂಬಂತಹದ್ದಿರಲಿಲ್ಲ. ಯಾರು ಅನ್ನ ಇಲ್ಲದೆ ಇರುವವರು ಅಂತ ಹೇಳುವವರು ಇರಲಿಲ್ಲ. ಯಾಕೆ ಅಂದ್ರೆ ಯಾವುದೇ ಮನೆಗೆ ಹೋದ್ರು ಅಲ್ಲಿ ಒಂದು ಪಾಲು ಇವರಿಗಿರ್ತದೆ. ಯಾವುದೇ ಮನೆಗೆ ಹೋದ್ರು ಇವತ್ತು ದಾರಿ ಹೋಗುವವನು ಅವನಿಗೆ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಅವನ ಅನ್ನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಇಂದಿನ ಕಾಲದಲ್ಲಿ ಅನ್ನ ಸತ್ರಾದಿಗಳನ್ನ ಇಡಿಸಿದಂತಹದ್ದು, ದೇವಾಲಯಗಳಲ್ಲಿ ಸಂತರ್ಪಣೆ ಇರುವಂತಹದ್ದು ಇತ್ಯಾದಿಗಳೆಲ್ಲ ಇದ್ದುವು. ಆದ್ರೂ ಯಾವ ಮನೆಗೆ ಹೋದರೂ ಆ ಮನೆಯಲ್ಲಿ ಅತಿಥಿಗಾಗಿ ಮೀಸಲಾದಂತಹ ಒಂದಂಶ ಆಹಾರ ಇದ್ದೇ ಇರ್ತಿತ್ತು. ಇವತ್ತು ನಾವು ಆ ಒಂದು ಕ್ರಮವನ್ನು ಕೂಡ ಕಳೆದುಕೊಂಡಿದ್ದೇವೆ. ಅದಕ್ಕೆ ಮನುಷ್ಯರೇ ಕಾರಣ, ನಾವೇ ಕಾರಣ, ಸಮಾಜವೇ ಕಾರಣ. ಒಂದು ಮನೆಗೆ ಹೋಗಿ ಒಂದಿಷ್ಟು ನೀರು ಬೇಕು ಅಂತ ಕೇಳಿ ಆ ಮಹಿಳೆ ಮನೆಯೊಳಗೆ ಹೋಗಿ ನೀರು ತರುವಾಗ ನೀರು ತಂದು ಕೊಡುವ ಹೊತ್ತಿಗೆ ಆ ಕೊರಳಿನ ಕುತ್ತಿಗೆಯ ಸರವನ್ನು ಎಗರಿಸಿಕೊಂಡು ಹೋದಂತಹ ಉದಾಹರಣೆಗಳಿವೆ. ಅಂಥ ಸಂದರ್ಭದಲ್ಲಿ ಯಾರನ್ನು ನಂಬಲಿಕ್ಕೆ ಸಾಧ್ಯ? ಹಾಗಾದ್ರೆ ಈ ಧರ್ಮಾಚರಣೆ ಇತ್ಯಾದಿಗಳೆಲ್ಲ ಆಗದ ಹಾಗೆ ಆಗಲಿಕ್ಕೆ ಕಾರಣ ಯಾರು? ನಮ್ಮ ಜನಗಳೇ ಕಾರಣ. ನಮ್ಮಲ್ಲಿಯೇ ಆ ನಿಷ್ಠೆ ಇಲ್ಲ. ಇದು ಧರ್ಮ ಯಾವುದು ಅಧರ್ಮ ಯಾವುದು ಎಂಬಂತಹ ಪ್ರಜ್ಞೆ ಇಲ್ಲ. ಆ ಕಾರಣದಿಂದ ಹೀಗಾಗಿದೆ. ಆದ್ದರಿಂದ ಇಂಥ ಕಾರಣದಿಂದಾಗಿ ಸಮಾಜದ ಮೇಲೆ ಎಷ್ಟು ದುಷ್ಪರಿಣಾಮ ಆಗುತ್ತದೆ ಅಂತ ಹೇಳಿದರೆ, ಸಮಾಜದಲ್ಲಿ ಒಂದು ನೀರು ಕೇಳಿದವರಿಗೆ ನೀರು ಕೊಡ್ಲಿಕ್ಕೂ ಸಂಕೋಚವಾಗುವಂತಹ, ಭಯವಾಗುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಇದಕ್ಕೆ ಕಾರಣ ಯಾರು? ಮನುಷ್ಯರೇ ಕಾರಣ, ನಾವೇ ಕಾರಣ, ಸಮಾಜದಲ್ಲಿರುವ ವ್ಯಕ್ತಿಗಳೇ ಕಾರಣ. ವ್ಯಕ್ತಿಗಳು ಅಂತ ಎಲ್ಲರೂ ಕಾರಣ ಅಂತ ಅಲ್ಲ, ಕೆಲವರು ಕಾರಣವಾಗಿ ಸಮಾಜದ ಮೇಲೆ ಅದು ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ. ಆದ್ದರಿಂದ ಇಂಥ ಅಧ್ಯಾಪನ ಕಲಿಸುವಂತಹದ್ದು ಅಂತ ಹೇಳಿದ್ರೆ ಒಬ್ಬ ಅಧ್ಯಾಪಕನಾಗಿ
ವೇತನ ತೆಗೆದುಕೊಂಡು ಕಲಿಸುವುದು ಅಂತ ಅರ್ಥ ಅಲ್ಲ. ತನ್ನಲ್ಲಿರುವ ಅನುಭವವನ್ನು ಇನ್ನೊಬ್ಬಾತನಿಗೆ ಹಂಚಿಕೊಡುವಂತಹದ್ದೇನಿದೆ ಇದು ಕೂಡ ಅಧ್ಯಾಪನ. ಇದು ಸಮಾಜದಲ್ಲಿ ಬೇಕಾದಂತಹದ್ದು. ಒಬ್ಬ ಕೃಷಿಕ ಇನ್ನೊಬ್ಬ ಕೃಷಿಕನ ಮನೆಗೆ ಬರ್ತಾನೆ ಅಂತ ಆದ್ರೆ ಆಗ ತನ್ನ ಅನುಭವವನ್ನು ಆತ ಇನ್ನೊಬ್ಬಾತನಲ್ಲಿ ಹಂಚಿಕೊಳ್ಳುವಂತಹದ್ದು, ಅವನ ಅನುಭವವನ್ನು ಇವನು ಪಡೆಯುವುದು, ಇವನ ಅನುಭವವನ್ನು ಅವನು ಪಡೆಯುವುದು ಕೂಡ ಅದು ಅಧ್ಯಾಪನವೇ ಆಗ್ತದೆ. ಬ್ರಹ್ಮಯಜ್ಞ ಅಂದ್ರೆ ವೇದಾಧ್ಯಯನ ಎಂಬಂತಹದ್ದು ಉಂಟು. ಅಧ್ಯಾಪನಂ ಬ್ರಹ್ಮಯಜ್ಞ. ಬ್ರಹ್ಮಯಜ್ಞ ಎಂಬಂತಹ ಕಾರ್ಯವನ್ನು ಅನುಷ್ಠಾನದಲ್ಲಿ ಮಾಡುವಂತಹದ್ದು ಕೂಡ ಉಂಟು. ಎಲ್ಲ ವೇದಗಳ ಮೊದಲ ಒಂದೊಂದು ತುಣುಕುಗಳು, ಎಲ್ಲ ಶಾಸ್ತ್ರಗಳ ತುಣುಕುಗಳು ಇವನ್ನೆಲ್ಲ ಹೇಳಿ ಕೈಯಲ್ಲಿ ನೀರನ್ನಿರಿಸಿಕೊಂಡು ಇವುಗಳ ಮೂಲಕ ಅಭಿಮಂತ್ರಿಸಿ ಪ್ರೋಕ್ಷಣೆ ಮಾಡಿಕೊಳ್ಳುವಂತಹ ವಿಧಾನ ಇದೆ ಬ್ರಹ್ಮಯಜ್ಞ ಎಂಬುದಾಗಿ. ಅದನ್ನು ಕೂಡ ನಮ್ಮ ಶಾಸ್ತ್ರಕಾರರು ಬರೆದಿರಿಸಿದ್ದಾರೆ. ಅದನ್ನು ನಾವು ನಿತ್ಯ ಜೀವನದಲ್ಲಿ ಆಚರಿಸಬೇಕಾದಂತಹದ್ದು, ಗೃಹಸ್ಥನಾದವನ್ನು ಆಚರಿಸಬೇಕಾದಂತಹ ವಿಷಯಗಳಲ್ಲಿ ಅದು ಸೇರಿದೆ. ಆಮೇಲೆ ಪಿತೃಯಜ್ಞ ಇತ್ಯಾದಿಗಳನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ನಮಗೆ ನಿಜವಾಗಿ ಅವುಗಳ ಬಗೆಗೆ ಒಂದು ಶ್ರದ್ಧೆ, ಗೌರವ ಇತ್ಯಾದಿಗಳು ಬೇಕು. ಪಿತೃಯಜ್ಞದಲ್ಲಿ ಶ್ರದ್ಧೆಯೇ ಬಹಳ ಮುಖ್ಯವಾದಂತಹದ್ದು. ಆದ್ರಿಂದಲೇ ಶ್ರಾದ್ದ ಎಂಬುದಾಗಿ ಹೇಳುವಂತಹದ್ದು. ನಮ್ಮ ಧರ್ಮ ಜೀವನದಲ್ಲಿ ಅದು ಕೂಡ ಪಿತೃಯಜ್ಞ ಎಂಬಂತಹದ್ದು ಕೂಡ ಸೇರಿದೆ. ಪಿತೃಯಜ್ಞ ಎಂಬಂತಹದ್ದು ಅಪರಕ್ಕೆ ಸಂಬಂಧಪಟ್ಟಂತಹದ್ದು. ನಮ್ಮ ಪೂರ್ವ ಕ್ರಿಯೆಗಳಲ್ಲೆಲ್ಲ ಇಲ್ಲ ಅಂತ ನಾವು ಭಾವಿಸಬೇಕಾದಂತಹದ್ದಿಲ್ಲ. ಯಾವುದೇ ಒಂದು ಮಂಗಲ ಕಾರ್ಯ, ಅದು ಉಪನಯನ ಇರಬಹುದು, ಮದ್ವೆ ಇರಬಹುದು, ಅಥವಾ ಮತ್ತೊಂದೇನೋ ಇರಬಹುದು, ಅಂತಹ ಸಂದರ್ಭದಲ್ಲಿ ನಾಂದಿ ಅಂತ ಹೇಳುವಂತಹದ್ದು ಇರ್ತದೆ. ಈ ನಾಂದಿ ಅಂತ ಹೇಳಿದ್ರೆ ಏನು? ನಾಂದಿ ಶ್ರಾದ್ದ ಅಂತ ಹೆಸರು. ಏನು ನಾಂದಿ ಶ್ರಾದ್ದ? ಅಲ್ಲಿ ಪಿತೃಪೂಜನೆ ಇರುವಂತಹದ್ದು, ಪಿತೃಗಳಿಂದ ಅಪ್ಪಣೆಯನ್ನು ಪಡೆಯುವಂತಹದ್ದು. ನೀವು ನಮಗೆ ಅನುಗ್ರಹಿಸಬೇಕು, ನಾವು ಇಂತಹ ಕೆಲಸಕ್ಕೆ ಹೊರಟಿದ್ದೇವೆ, ಇದೊಂದು ಉಪನಯನದ ಕಾರ್ಯ ಪ್ರಾರಂಭ ಮಾಡ್ತಾ ಇದ್ದೇವೆ, ಆದ್ದರಿಂದ ನಿಮ್ಮನ್ನು ತೃಪ್ತಿಪಡಿಸಲಿಕ್ಕೆ ಬೇಕಾಗಿ ಇದು ನಾವು ಇಂತಿಂತಹ ಕೆಲಸಗಳನ್ನು ಮಾಡ್ತೇವೆ, ನೀವು ನಮಗೆ ಅನುಗ್ರಹ ಮಾಡಬೇಕು ಎಂಬುದಾಗಿ ಪಿತೃಗಳಿಂದ ಒಪ್ಪಿಗೆಯನ್ನು ಪಡೆಯುವ, ಪಿತೃಗಳಿಗೆ ನಮಸ್ಕರಿಸುವ ಮತ್ತು ಪಿತೃಗಳನ್ನು ಗೌರವಿಸುವ ಒಂದು ಕಾರ್ಯ ಅದು ನಾಂದಿ ಎಂಬಂತಹದ್ದು. ಆದ್ದರಿಂದ ಆ ಪಿತೃಗಳು ನಮ್ಮ ಮೇಲೆ ವಿಶೇಷವಾದಂತಹ ಕರುಣೆಯನ್ನು ಇಟ್ಟಿರ್ತಾರೆ ಎಂಬಂತಹ ಒಂದು ಕಲ್ಪನೆ ಇದೆ. ಅವರಿಗೆ ಯಾವಾಗಲೂ ತೃಪ್ತಿಯಾಗುವ ರೀತಿಯಲ್ಲಿ ನಮ್ಮ ಜೀವನ ಇರಬೇಕೆಂಬಂತಹದ್ದು ಕೂಡ ಅಷ್ಟೇ ಮುಖ್ಯವಾದಂತಹದ್ದು. ಹೀಗೆ ನಮ್ಮ ಧರ್ಮ ಜೀವನ ಇದು ಮಾತಾಡ್ತಾ ಹೋದ್ರೆ ಇನ್ನೂ ತುಂಬಾ ವಿಷಯಗಳಿರ್ತವೆ ಇದರಲ್ಲಿ. ಅಂತೂ ನಾವು ಸರಿಯಾದಂತಹ ರೀತಿಯಲ್ಲಿ ನಡೆಯುವಂತಹದ್ದು, ಧರ್ಮ ಕಾರ್ಯದಲ್ಲಿ ಅದನ್ನು ಅಧ್ಯಯನ ಮಾಡಿ ನಿತ್ಯಾನುಷ್ಠಾನಾದಿಗಳನ್ನು ಬಿಡದೆ ಮುಖ್ಯವಾಗಿ ಗೃಹಸ್ಥ ಧರ್ಮ ಏನು ಎಂಬುದನ್ನು ತಿಳಿದು ಉಳಿದ ಆಶ್ರಮ ವಾಸಿಗಳಿಗೆ ಸರಿಯಾದಂತಹ ಆಧಾರವಾಗಿರುವಂತಹದ್ದು ನಮ್ಮ ಕರ್ತವ್ಯ. ಆದ್ದರಿಂದ ಎಲ್ಲಿ ಗಾರ್ಹಸ್ಥ್ಯ ಧರ್ಮ ಸರಿಯಾಗಿ ವ್ಯವಸ್ಥೆಯಲ್ಲಿ ಇಲ್ಲವೋ ಅಲ್ಲಿ ಇತರ ಯಾವ ಆಶ್ರಮಗಳು ಸರಿಯಾದ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಗೃಹಸ್ಥ ಧರ್ಮ ಸರಿಯಾಗಿದ್ರೆ ಮಾತ್ರ ಬ್ರಹ್ಮಚರ್ಯ ಜೀವನ ಸರಿಯಾಗಿರ್ತದೆ, ವಾನಪ್ರಸ್ಥ ಜೀವನ ಸರಿಯಾಗಿರ್ತದೆ, ಸನ್ಯಾಸ ಜೀವನ ಸರಿಯಾದಂತಹ ರೀತಿಯಲ್ಲಿ ಇರ್ತದೆ. ಆದ್ದರಿಂದ ನಾವು ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡದೇ ಇರಬಹುದು, ಆದರೆ ಇಂಥ ವಿಷಯಗಳಲ್ಲಿ ಶ್ರದ್ಧೆಯನ್ನು ಇರಿಸಿ ಆದಷ್ಟು ವಿಷಯಗಳನ್ನು ತಿಳಿದುಕೊಂಡು ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಜೀವನ ಮಾಡಿದ್ದಾರೆ ಎಂಬಂತಹದ್ದನ್ನು ಕೂಡ ತಿಳಿದುಕೊಂಡು ಒಳ್ಳೆಯದಾದಂತಹದ್ದನ್ನು ಅನುಸರಿಸಬೇಕು. ಒಳ್ಳೆಯ ವಿಷಯಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇಷ್ಟನ್ನು ಮಾತ್ರ ಧರ್ಮ ಜೀವನದ ವಿಷಯದಲ್ಲಿ ಸೀಮಿತ ಕಾಲಾವಕಾಶದಲ್ಲಿ ಹೇಳಲಿಕ್ಕೆ ಸಾಧ್ಯ. ಇದರಲ್ಲಿ ಧರ್ಮಶಾಸ್ತ್ರದ ಪ್ರಕಾರ ಜೀವನ ಮಾಡುವಂತಹ ಎಲ್ಲ ವಿಷಯಗಳನ್ನು ನಿರೂಪಣೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೂ ಗೃಹಸ್ಥ ಜೀವನ ಎಂಬುದು ಎಲ್ಲ ಜೀವನಕ್ಕೆ ಆಧಾರ ಎಂಬಂತಹ ಒಂದು ವಿಷಯವನ್ನು ಇಲ್ಲಿ ನಿರೂಪಣೆ ಮಾಡಿದ್ದೇನೆ. ಇದೆಲ್ಲದೂ ಶ್ರದ್ಧೆಯಿಂದ ನಡೆಯಬೇಕಾದಂತಹದ್ದು. ಆದ್ದರಿಂದ ನಮ್ಮ ಧರ್ಮದ ಬಗೆಗೆ ನಮಗೆ ಶ್ರದ್ಧೆ ಬೇಕು, ನಮ್ಮ ಹಿರಿಯರ ಬಗೆಗೆ ನಮಗೆ ಶ್ರದ್ಧೆ ಬೇಕು, ನಮ್ಮ ಪರಂಪರೆಯ ಬಗೆಗೆ ನಮಗೆ ಶ್ರದ್ಧೆ ಬೇಕು. ನಾವು ನಮ್ಮ ಪರಂಪರೆಯ ಬಗ್ಗೆ, ನಮ್ಮ ಮನೆತನದ ಬಗ್ಗೆ ಎಲ್ಲದರ ಬಗ್ಗೂ ಉಪೇಕ್ಷೆಯನ್ನು ಅಥವಾ ತಿರಸ್ಕಾರ ಧೋರಣೆಯನ್ನು ಬೆಳೆಸಿಕೊಂಡೆವು ಅಂತ ಆದರೆ ನಾವು ಯಾವ ಧರ್ಮ ಮಾರ್ಗದಲ್ಲಿಯೂ ನಡೀಲಿಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ಉಂಟಾಗ್ತದೆ. ಆದ್ದರಿಂದ ನಾವು ಚೆನ್ನಾಗಿರ್ಬೇಕಾದ್ರೆ ಧರ್ಮ ಶ್ರದ್ಧೆ ನಮ್ಮಲ್ಲಿ ಇರಬೇಕು, ಅದನ್ನು ಒಳ್ಳೆ ರೀತಿಯಲ್ಲಿ ಅನುಷ್ಠಾನಾದಿಗಳಿಂದ ನಿರ್ವಹಿಸಬೇಕು ಎಂಬಂತಹದ್ದು ನಾನು ಇಷ್ಟೊತ್ತು ಹೇಳಿದ ವಿಷಯಗಳಲ್ಲಿ ಸಾರಾಂಶ ಅಂತ ಅದನ್ನು ನಿರೂಪಣೆ ಮಾಡುವುದಕ್ಕೆ ಬಯಸ್ತೇನೆ. ಆಮೇಲೆ 1 ಗಂಟೆಯ ಅವಕಾಶ ಅಂತ ಹೇಳಿದ್ದಾರೆ. ಈಗ ಪ್ರಾರಂಭ ಆದಲ್ಲಿ ಸರಿಯಾಗಿ 1 ಗಂಟೆ ಆಗಿದೆ. ಈ 1 ಗಂಟೆಯ ಅವಕಾಶದಲ್ಲಿ